Okay, good morning. So ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಗೂಗಲ್ ಆಡ್ಸ್ ಇಂಟ್ರೊಡಕ್ಷನ್ ನೋಡ್ತೀವಿ. ಓಕೆ, ಗೂಗಲ್ ಆಡ್ಸ್ ಏನೇನಿರುತ್ತೆ, ಆದ್ಮೇಲೆ ನೆಟ್ವರ್ಕ್ ಟೈಪ್ಸ್ ಏನೇನಿರುತ್ತೆ ಗೂಗಲ್ ನಲ್ಲಿ. ಅಂದ್ರೆ ನೆಟ್ವರ್ಕ್ ಟೈಪ್ಸ್ ಆರ್ ನಥಿಂಗ್ ಬಟ್ ಟೈಪ್ಸ್ ಆಫ್ ಆಡ್ಸ್ ತರ. ಸೊ ಟೈಪ್ಸ್ ಆಫ್ ಆಡ್ಸ್, ಅವು ಬಿಡಿಂಗ್ ಸ್ಟ್ರಾಟಜಿ ಎಲ್ಲೆಲ್ಲಿ ಅಪಿಯರ್ ಆಗುತ್ತೆ ಅಂತ ಹೇಳಿ. ಅಂದ್ರೆ ಸರ್ಚ್ ನೆಟ್ವರ್ಕ್ಸ್ ಅಂಡ್ ಶಾಪಿಂಗ್ ನೆಟ್ವರ್ಕ್ಸ್. ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಶಾಪಿಂಗ್ ಆಡ್ಸ್ ಅವೆಲ್ಲ ಎಲ್ಲೆಲ್ಲಿ ಡಿಸ್ಪ್ಲೇ ಆಗತ್ತೆ. ವಿಡಿಯೋ ನೆಟ್ವರ್ಕ್ಸ್ ಅಂದ್ರೆ ವಿಡಿಯೋ ಆಡ್ಸ್ ಎಲ್ಲೆಲ್ಲಿ ಡಿಸ್ಪ್ಲೇ ಆಗತ್ತೆ. ಅಂಡ್ ಹೇಗಿರುತ್ತೆ ಅದ್ರ ಕಾಸ್ಟ್, ಅಂದ್ರೆ ಒಂದು ಕಾಸ್ಟ್ ಪರ್ ಕ್ಲಿಕ್ ಇರುತ್ತೆ, ಒಂದು ಕಾಸ್ಟ್ ಪರ್ ವ್ಯೂ ಇರುತ್ತೆ. ಈ ತರ ನೋಡಿದ್ವಿ. ಅಂಡ್ ನೆಕ್ಸ್ಟ್ ಗೂಗಲ್ ಆಡ್ಸ್ ಅಕೌಂಟ್ ಸ್ಟ್ರಕ್ಚರ್ ನೋಡಿದ್ವಿ. ಅಂದ್ರೆ ಗೂಗಲ್ ಆಡ್ಸ್ ಅಕೌಂಟ್ ಸ್ಟ್ರಕ್ಚರ್ ಬಂದು ಹೇಗಿರುತ್ತೆ ಅಂದ್ರೆ, ಇದು ಸ್ವಲ್ಪ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಿಮ್ಗೆ ಸ್ವಲ್ಪ ಟಾಪಿಕ್ಗೆ ಸ್ವಲ್ಪ ಬ್ರೈನ್ ಅಲ್ಲಿ ಇರ್ಬೇಕು. ಸ್ಟ್ರಕ್ಚರ್ ಇದು ಗೂಗಲ್ ಆಡ್ಸ್ ನೆಟ್ವರ್ಕ್, ಆದ್ಮೇಲೆ ಕ್ಯಾಂಪೇನ್ ನೆಕ್ಸ್ಟ್ ಲೆವೆಲ್. ಓಕೆ, ಕ್ಯಾಂಪೇನ್ ಲೆವೆಲ್ ಏನಂದ್ರೆ ವಾಟ್ ಟೈಪ್ ಆಫ್ ಲೊಕೇಶನ್ ಯು ಆರ್ ಟಾರ್ಗೆಟಿಂಗ್ ಅಂತ ಹೇಳಿ. ಅಂದ್ರೆ ಇದು ಸ್ಟೆಪ್ಸ್ ಮಾತು ಯೂತ್ ಗೊತ್ತಾಗತ್ತೆ ನಿಮ್ಗೆ, ಬಟ್ ಸ್ಟಿಲ್ ರಿಮೆಂಬರ್. ಫಸ್ಟ್ ಅಕೌಂಟ್ ಇರ್ಬೇಕು, ಆದ್ಮೇಲೆ ಕ್ಯಾಂಪೇನ್ ಅಂದ್ರೆ ವಾಟ್ ಲೊಕೇಶನ್ ಆರ್ ಯು ಎಕ್ಸಾಕ್ಟ್ಲಿ ಟಾರ್ಗೆಟಿಂಗ್ ಅಂತ ಹೇಳಿ. ಆಮೇಲೆ ಆಡ್ ಗ್ರೂಪ್ಸ್ ಅಂದ್ರೆ ವಾಟ್ ಟೈಪ್ಸ್ ಆಫ್ ಸರ್ವಿಸಸ್ ಅಂತ ಹೇಳಿ. ನಿಮ್ಗೆ ಗೊತ್ತಿಲ್ಲ, ಇನ್ ಕೇಸ್ ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಹೈದರಾಬಾದ್ ಅಂತ ನಾನು ಕೊಟ್ರೆ ಅದು ಕ್ಯಾಂಪೇನ್ ನಲ್ಲಿ ಬರುತ್ತೆ. ಆಡ್ ಗ್ರೂಪ್ಸ್ ನಲ್ಲಿ ಏನ್ ಬರುತ್ತೆ ಅಂದ್ರೆ ವಾಟ್ ಟೈಪ್ ಆಫ್ ಸರ್ವಿಸಸ್, SEO, ಸೋಷಿಯಲ್ ಮೀಡಿಯಾ ಅವೆಲ್ಲ ಆಡ್ ಗ್ರೂಪ್ಸ್ ನಲ್ಲಿ ಮಾಡ್ಬೇಕು. ಆಮೇಲೆ ಕೀವರ್ಡ್ಸ್ ನೀವು ಏನ್ ಯೂಸ್ ಮಾಡ್ತಾ ಇದ್ರಿ ಅಂತ. ಆದ್ಮೇಲೆ ಆಡ್ ಸೆಟ್ಸ್ ಅಂದ್ರೆ ಆಡ್ಸ್ ಕ್ರಿಯೇಟ್ ಮಾಡ್ಬೇಕು. ಫೈನಲ್ ಲಾಸ್ಟ್ ಸ್ಟೇಜ್ ಬಂದು ಆಡ್ಸ್ ಕ್ರಿಯೇಟ್ ಮಾಡೋದು. ಸೊ ಕ್ಯಾಂಪೇನ್ಗೆ ಎಲ್ಲದಕ್ಕೆ ಲಿಮಿಟ್ ಇರುತ್ತೆ. 20,000 ಕ್ಯಾಂಪೇನ್ಸ್ ನೀವು yes, 10,000 campaigns per one account create ಮಾಡಬಹುದು. ಅಂಡ್ ಆಡ್ ಗ್ರೂಪ್ಸ್ ಗೆ ಬಂದ್ರೆ 20,000 each campaign. ಓಕೆ, ಕೀವರ್ಡ್ಸ್ ಬಂದು 10,000 ಕೀವರ್ಡ್ಸ್ ಯೂಸ್ ಮಾಡಬಹುದು each ad group. ಅಂಡ್ 50 ads per whole campaign. ಹೋಲ್ ಕ್ಯಾಂಪೇನ್ಗೆ ನೀವು ಫಾರ್ ಎಕ್ಸಾಂಪಲ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ತಗೊಂಡ್ರೆ ಆಡ್ ಗ್ರೂಪ್ಸ್ ಕೀವರ್ಡ್ಸ್ ಎಲ್ಲ ಇತ್ತಲ್ವಾ, ಆಡ್ಸ್ ನೀವು 50 ಆಡ್ಸ್ ಕ್ರಿಯೇಟ್ ಮಾಡ್ಬೋದು ಓನ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ಗೆ. ಅಂಡ್ ಅವು ಆ ಆಡ್ಸ್ ಯಾವ್ದಾದ್ ಬೇಕೋ ಅದ್ ರನ್ ಮಾಡ್ಕೋಬಹುದು ನೀವು. ಓಕೆ ರೈಟ್, ನಾವ್ ಇವಾಗ ಸ್ಟಾರ್ಟ್ ಮಾಡೋಣ. ರೈಟ್, ಗೂಗಲ್ ಆಡ್ಸ್ ಹೇಗ್ ಮಾಡ್ಬೇಕು ಅಂತ. ಓಕೆ, ಫಸ್ಟ್ ಗೂಗಲ್ ಆಡ್ಸ್ ಅಂತ ನೀವು ಇಲ್ಲಿ ಟೈಪ್ ಮಾಡ್ಬೇಕು ಇನ್ ದ ಗೂಗಲ್ ಸರ್ಚ್. ಅಂಡ್ ದೆನ್ ಫಸ್ಟ್ ನಿಮ್ಗೆ ಬರ್ತಲ್ಲ ಅವ್ರು ಕೂಡ ಆಡ್ ರನ್ ಮಾಡ್ತಾ ಇದ್ದಾರೆ. ಕ್ಲಿಕ್ ಆನ್ ದಟ್, ಸೈನ್ ಅಪ್ ads.google.com ಅಂತ ಹೇಳ್ಬಿಟ್ಟು ಡೈರೆಕ್ಟ್ ನೀವು ಟೈಪ್ ಮಾಡ್ಬೋದು. ಓಕೆ, ಸೊ ಎಸ್, ಬಿಫೋರ್ ದಟ್ ಇವತ್ತು ನಾವು ಕಲಿಯೋದು ಫಸ್ಟ್ ಟೈಪ್ ಆಫ್ ಆಡ್, ದಟ್ ಇಸ್ ಸರ್ಚ್ ನೆಟ್ವರ್ಕ್. ಓಕೆ, ಸರ್ಚ್ ನೆಟ್ವರ್ಕ್ ಅಂದ್ರೆ ಸರ್ಚ್ ಆಡ್ಸ್. ಸೊ ಸರ್ಚ್ ಆಡ್ಸ್ ನಿಮ್ಗೆ ಗುರ್ತಿದ್ರೆ, ಅಂದ್ರೆ ಇನ್ ಕೇಸ್ ಯು ಹ್ಯಾವ್ ರಿಟನ್ ನೋಟ್ಸ್ ಆರ್ ಸಮಥಿಂಗ್, ಸರ್ಚ್ ನೆಟ್ವರ್ಕ್ ಅಂದ್ರೆ ಇಲ್ಲಿ ಅಪಿಯರ್ ಆಡ್ ಟೈಪ್, ವಾಟ್ ಟೈಪ್ ಆಫ್ ಆಡ್ ಟೈಪ್ ಇಟ್ ಇಸ್, ಓನ್ಲಿ ಟೆಕ್ಸ್ಟ್ ಮಾತ್ರ ಕಾಣಿಸುತ್ತೆ. ನಾವು ಗೂಗಲ್ ನಲ್ಲಿ ನೋಡ್ತೀವಲ್ಲ, ಫಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಹೈದರಾಬಾದ್ ಅಂದ ತಕ್ಷಣ ಕೆಳಗಡೆ ಆಡ್ಸ್ ಬರ್ತಲ್ವಾ, ಜಸ್ಟ್ ಬರ್ದಿರ್ತಾರಷ್ಟೇ, ದಟ್ ಇಸ್ ಟೆಕ್ಸ್ಟ್. ಓಕೆ, ಅಂಡ್ ಕಾಸ್ಟ್ ಪರ್ ಕ್ಲಿಕ್, ಇವಾಗ ನಾನು ಕ್ಲಿಕ್ ಮಾಡಿದ್ನಲ್ವಾ ಗೂಗಲ್ ಆಡ್ಸ್ ಅಂತ ಹೇಳಿ, ಅವ್ರು ಆಡ್ ರನ್ ಮಾಡ್ತಾ ಇದ್ದಾರೆ. ಸೊ ಕ್ಲಿಕ್ ಮಾಡಿದ್ನಲ್ವಾ, ಆ ಕ್ಲಿಕ್ ಗೆ ಅವ್ರಿಗೆ ಕಾಸ್ಟ್ ಆಗುತ್ತೆ. ಅಂಡ್ ಎಲ್ಲಿ ಅಪಿಯರ್ ಆಗುತ್ತೆ, SERP ಪೇಜ್ ಆಫ್ ಗೂಗಲ್. ಓಕೆ, ಸರ್ಚ್ ಇಂಜಿನ್ ರಿಸಲ್ಟ್ಸ್ ಪೇಜ್ ಆಫ್ ಗೂಗಲ್ ನಲ್ಲೇ ಅಪಿಯರ್ ಆಗುತ್ತೆ. ರೈಟ್, ನಿಮ್ಗೆ ಅರ್ಥ ಆಯ್ತಾ ಇಲ್ವಾ? ಐ ಆಮ್ ನಾಟ್ ಶ್ಯೂರ್, ಐ ಜಸ್ಟ್ ಶೋ ಯು. ಓಕೆ, ಸೊ ಡಿಜಿಟಲ್ marketing in Hyderabad. Okay, jobs in Hyderabad. Okay, jobs in Hyderabad ಗೆ ಬರ್ತಾ ಇಲ್ಲ, in Hyderabad. ನೋಡ್ತೀರಾ, ಫಸ್ಟ್ ಆಡ್ ಅಂತ ಅಪಿಯರ್ ಆಗ್ತದ. ದಿಸ್ ಇಸ್ ಕಾಲ್ಡ್ ಸರ್ಚ್ ಆಡ್. ಜಸ್ಟ್ ಟೆಕ್ಸ್ಟ್ ಇರುತ್ತೆ, ಸೊ ಅದಕ್ಕೆ ನಾವು ಇಲ್ಲಿ ಟೆಕ್ಸ್ಟ್ ಅಂತ ಬರ್ದಿದ್ದೀವಿ. ಓಕೆ, ಟೆಕ್ಸ್ಟ್ ಅಂತ. ಸೊ ನಾನು ಕ್ಲಿಕ್ ಮಾಡಿದ ತಕ್ಷಣ ಅವ್ರ ವೆಬ್ಸೈಟ್ಗೆ ಹೋಗ್ತೀವಿ. ರೈಟ್, ಸೊ ಅವ್ರಿಗೆ ಹೇಗೆ ಕಾಸ್ಟ್ ಆಯ್ತು, ಇವಾಗ ನಾ ಕ್ಲಿಕ್ ಮಾಡೋದಕ್ಕೆ ಕಾಸ್ಟ್ ಆಯ್ತು. ಸೊ ಇಟ್ ಇಸ್ ಕಾಸ್ಟ್ ಪರ್ ಕ್ಲಿಕ್. ಓಕೆ, ಸಿಂಪಲ್. ಅಂಡ್ ಅವ್ರು ಎಲ್ಲಿ ಅಪಿಯರ್ ಆದ್ರು ಇವಾಗ ನಮ್ಗೆ ಗೂಗಲ್ ಸರ್ಚ್ ಪೇಜ್ ನಲ್ಲಿ. ರೈಟ್,
ಸರ್ಚ್ ಇಂಜಿನ್ ರಿಸಲ್ಟ್ಸ್ ಪೇಜ್ ಅಂತಾರೆ, SERP ಅಂತಾನೆ ನಾನು ಯೂಸ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಮೇಕ್ ಶ್ಯೂರ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ದಿಸ್ ಇಸ್. ಸೊ ಇದು SERP ಪೇಜ್ ಇಲ್ಲಿ ಕಾಣಿಸುತ್ತೆ, ರೈಟ್? ವೇರ್ ಡಸ್ ಇಟ್ ಅಪಿಯರ್ ಅಂದ್ರೆ SERP ಪೇಜ್ ಆಫ್ ಗೂಗಲ್. ಓಕೆ, ಸೊ ನಾವು ಇವಾಗ ಹ್ಯಾಕ್ ಕ್ರಿಯೇಟ್ ಮಾಡಬೇಕು ಸರ್ಚ್ ಆಡ್ ಅಂತ ನೋಡ್ತಾ ಇದ್ವಿ. ಓಕೆ, ಲೆಟ್ಸ್ ಗೋ. ಫಸ್ಟ್ ಗೂಗಲ್ ಆಡ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬರುತ್ತೆ. ಯು ಹ್ಯಾವ್ ಟು ಕ್ಲಿಕ್ ಆನ್ ಸೈನ್ ಇನ್. ಕ್ಲಿಕ್ ಮಾಡಿದ್ಮೇಲೆ ನಾನು ಆಲ್ರೆಡಿ ಸೈನ್ ಅಪ್ ಆಗಿದ್ದೀನಿ. ನಿಮ್ಗೆ ಸೈನ್ ಅಪ್ ಅಂತ ಕೇಳುತ್ತೆ. ಅವಾಗ ನೀವು ನಿಮ್ ಗೂಗಲ್ ಇಮೇಲ್ ಐಡಿ ಚೂಸ್ ಮಾಡ್ಬೇಕಷ್ಟೇ ಮೇಲ್ಗಡೆ ಈ ತರ, ರೈಟ್? ಸೊ ನಾ ಹೇಳಿದ್ನಲ್ವಾ ಗೂಗಲ್ ಆಡ್ಸ್ ಅಕೌಂಟ್ ನಿಮ್ಗೆ ಇರ್ಬೋದು ಅಂತ ಹೇಳಿ, ಗೂಗಲ್ ಆಡ್ಸ್ ಅಕೌಂಟ್. ದಟ್ಸ್ ವೈ ಐ ಆಮ್ ಕ್ರಿಯೇಟಿಂಗ್ ಅ ನ್ಯೂ ಗೂಗಲ್ ಆಡ್ಸ್ ಅಕೌಂಟ್. ಓಕೆ, ಅಂದ್ರೆ ಒಂದು ಜಿಮೇಲ್ ಐಡಿಗೆ 20 ಆಡ್ ಅಕೌಂಟ್ಸ್ ಇರ್ಬೋದು. ಲೈಕ್ ನಿಮ್ಗೆ ಡಿಫ್ರೆಂಟ್ ಸರ್ವಿಸಸ್, ಡಿಫ್ರೆಂಟ್ ಬಿಸ್ನೆಸಸ್ ಇದ್ರೆ ಈ ತರ ಡಿಫ್ರೆಂಟ್ ಓಪನ್ ಮಾಡ್ಕೊಂಡು ಒಂದೊಂದಕ್ಕೆ ಸಪರೇಟ್ ಆಡ್ಸ್ ಅಕೌಂಟ್ ಇಟ್ಕೊಳ್ರಿ. ಇದ್ರಲ್ಲಿ ನನ್ಗೆ ನನ್ನ ಫಾರ್ ಎಕ್ಸಾಂಪಲ್ ನಾನು ರಿಯಲ್ ಎಸ್ಟೇಟ್ ಆಡ್ಸ್ ಎಲ್ಲ ಈ ಆಡ್ಸ್ ಅಕೌಂಟ್ ನಲ್ಲಿ ನಡೆಸ್ತೀನಿ. ನನ್ನ ವಿಲೇಜ್ ಇನ್ಫಾರ್ಮೇಶನ್ ಕೊಡೋ ವೆಬ್ಸೈಟ್ ಪತಿ ಇಲ್ಲಿ ನಡೆಸ್ತೀನಿ. ಇವಾಗ ನನ್ನ ಆನಿಮಲ್ ವೆಲ್ಫೇರ್ ಪತಿ ಇಲ್ಲಿ ಆತರ. ಓಕೆ, ಜಸ್ಟ್ ಡಿವೈಡೆಡ್. ಇವಾಗ ನ್ಯೂ ಗೂಗಲ್ ಆಡ್ಸ್ ಅಕೌಂಟ್ ಅಂತ ನೀವು ಕ್ಲಿಕ್ ಮಾಡ್ಬೇಕು. ಅಂಡ್ ಎಸ್, ಇದು ಸ್ವಲ್ಪ ಸಮಟೈಮ್ಸ್ ಇಟ್ ಇಸ್ ವೆರಿ ಸ್ಲೋ, ಸಮಟೈಮ್ಸ್ ಇಟ್ ಇಸ್ ಫೈನ್. ತುಂಬಾ ಸ್ಲೋ ಇರಲ್ಲ, ಅಷ್ಟೊಂದೊತ್ತು ನಿಮ್ಗೆ ಲೋಡ್ ಆಗಲ್ಲ, ಬಟ್ ಸ್ಟಿಲ್. ಓಕೆ, ನೀವು ಲೋಡ್ ಆಗ್ತದೆ ಅಂತ ಹೇಳಿ ಬ್ಯಾಕ್ ಹೋಗೋದು ಆ ತರ ಎಲ್ಲ ಏನ್ ಮಾಡ್ಬೇಡಿ. ಓಕೆ, ವಿಲ್ ಕಮ್ ರೈಟ್. ಅವರೇ ಸ್ವಲ್ಪ ಡಿಫಾಲ್ಟ್ ಸ್ವಲ್ಪ ಗೋಲ್ಸ್ ಕೊಟ್ಟಿದ್ದಾರೆ. ಕಾಲ್ಸ್ ನಿಮ್ಗೆ ಬೇಕಾ, ಇಲ್ಲದ್ರೆ ಗೆಟ್ ಮೋರ್ ವೆಬ್ಸೈಟ್ಸ್ ಆರ್ ಸೈನ್ ಅಪ್ಸ್ ಆ ತರ ಬೇಕಾ, ಗೆಟ್ ಮೋರ್ ವಿಸಿಟ್ಸ್ ಟು ಯುವರ್ ಫಿಸಿಕಲ್ ಲೊಕೇಶನ್ ಅಂದ್ರೆ ನಿಮ್ ಆಡ್ಸ್ಗೆ ಈ ತರ ಗೋಲ್ಸ್ ಏನನ್ನ ನೀವು ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದೆ. ಎಸ್, ಮೇ ಬಿ, ಬಟ್ ಸ್ವಲ್ಪ ಜನಕ್ಕೆ ನಮ್ ಓನ್ ಥಿಂಗ್ಸ್ ಕೂಡ ಇರುತ್ತಲ್ವಾ. ವಿ ವಾಂಟ್ ಟು ಕ್ರಿಯೇಟ್ ಅವರ್ ಓನ್ ಆಡ್ಸ್ ಅಂಡ್ ಆಲ್. ನಮ್ಗೆ ಬೇರೆ ತರ ಗೋಲ್ಸ್ ಇರುತ್ತೆ. ಸೊ ಅದಕ್ಕೆ ಸ್ವಿಚ್ ಟು ಎಕ್ಸ್ಪರ್ಟ್ ಮೋಡ್ ಅಂತ ನೀವು ಹೊಡ್ಬೇಕು. ಓಕೆ, ಸ್ವಿಚ್ ಟು ಎಕ್ಸ್ಪರ್ಟ್ ಮೋಡ್. ಓಕೆ, ಸೊ ಈ ಮೋಡ್ ನಲ್ಲಿ ಏನಂದ್ರೆ ನಿಮ್ ಓನ್ ಆಡ್ ಕ್ರಿಯೇಟ್ ಮಾಡಕ್ಕೆ ಆಪ್ಷನ್ ಇರ್ತದೆ. ಎಸ್, ಸೊ ಇಲ್ಲಿ ಕೂಡ ಅಷ್ಟೇ, ಸೆಲೆಕ್ಟ್ ದ ಗೋಲ್ ದಟ್ ವುಡ್ ಮೇಕ್ ದಿಸ್ ಕ್ಯಾಂಪೇನ್ ಸಕ್ಸಸ್ಫುಲ್ ಟು ಯು. ಯಾವ ತರ ಬೇಕು ನಿಮ್ಗೆ? ಸೇಲ್ಸ್ ಅಂದ್ರೆ ನಿಮ್ಗೆ ಆನ್ಲೈನ್ ನಲ್ಲಿ ವೆಬ್ಸೈಟ್ ನಲ್ಲಿ ನನ್ನ ಸೇಲ್ಸ್ ಬೇಕಾ, ಆ ತರ. ಲೀಡ್ಸ್ ಅಂದ್ರೆ ಗೆಟ್ ಲೀಡ್ಸ್ ಅಂಡ್ ಅದರ್ ಕನ್ವರ್ಷನ್ಸ್ ಬೈ ಎಂಕರೇಜಿಂಗ್ ಕಸ್ಟಮರ್ಸ್ ಟು ಟೇಕ್ ಆಕ್ಷನ್. ಲೀಡ್ಸ್ ಅಂದ್ರೆ ನಿಮ್ಗೆ ಜಸ್ಟ್ ನಿಮ್ಗೆ ಹಾಗಾದ್ರೆ ಡೈರೆಕ್ಟ್ ಪರ್ಚೇಸ್ ಮಾಡಕ್ಕೆ ಸ್ವಲ್ಪ ಆಪ್ಷನ್ಸ್ ನೀವು ಕೊಡ್ಬೋದು ಆಡ್ ನಲ್ಲಿ, ಆ ತರ. ವೆಬ್ಸೈಟ್ ಗೆ ಟ್ರಾಫಿಕ್ ಬರಕ್ಕೆ ಇದು. ಪ್ರಾಡಕ್ಟ್ ಅಂಡ್ ಬ್ರ್ಯಾಂಡ್ ಕನ್ಸಿಡರೇಷನ್, ಎಂಕರೇಜ್ ಪೀಪಲ್ ಟು ಎಕ್ಸ್ಪ್ಲೋರ್ ಯುವರ್ ಸರ್ವಿಸಸ್ ಅಂಡ್ ಪ್ರಾಡಕ್ಟ್. ಜಸ್ಟ್ ಅವ್ರು ನಮ್ ವೆಬ್ಸೈಟ್ ಗೆ ಬಂದು ನಮ್ ಪೇಜಸ್ ಗೆ ವಿಸಿಟ್ ಆಗಂಗೆ ಆ ತರ ಮಾಡ್ಬೇಕು. ಓಕೆ, ಬ್ರ್ಯಾಂಡ್ ಅವೇರ್ನೆಸ್ ಅಂಡ್ ರೀಚ್, ಇದು ಹೇಗಂದ್ರೆ ಮೋಸ್ಟ್ಲಿ ನೀವು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಅಂದ್ರೆ ಇಂಟ್ರೊಡಕ್ಷನ್, ನಾನಂದ್ರೆ ಏನು, ನನ್ ವೆಬ್ಸೈಟ್ ಇದು, ಆ ತರ. ಅಂದ್ರೆ ಇಲ್ಲಿ ನೀವು ಜಾಸ್ತಿ ಸೇಲ್ಸ್ ಪತಿ ಫೋಕಸ್ ಮಾಡ್ಲಂಗಿದ್ರು ಜಸ್ಟ್ ನಿಮ್ ಬ್ರ್ಯಾಂಡ್ ನ ರೀಚ್ ಆಗಂಗ್ ಮಾಡ್ತಾ ಇದ್ರಿ, ಆ ತರ. ಆಪ್ ಪ್ರಮೋಷನ್, ಇನ್ ಕೇಸ್ ಯು ಹ್ಯಾವ್ ಅ ಆಪ್ ಇನ್ ಅ ಗೂಗಲ್ ಪ್ಲೇ ಸ್ಟೋರ್ ಆರ್ ವಾಟ್ ಎವರ್ ಇಟ್ ಇಸ್, ಇದು ಕ್ರಿಯೇಟ್ ಮಾಡ್ಕೊಂಡ್ರೆ ಇನ್ಸ್ಟಾಲ್ ಮಾಡ್ಕೋಬಹುದು, ಆ ತರ. ಓಕೆ, again, so create an account without a campaign ಅಂತ ಕ್ಲಿಕ್ ಮಾಡ್ಬೇಕು. so that ಅವರು ಡಿಫೈನ್ ಮಾಡನ್ ಬೇಡ, you will only define whatever you want to do it. okay, just give me a minute. Create a campaign without a goals guidance. Yes, this is the one. okay, ಇದು ಕ್ಲಿಕ್ ಮಾಡ್ರೆ ಸ್ಟೆಪ್ ಬೈ ಸ್ಟೆಪ್ ನೀವು ಹೋಗ್ಬೋದು. ಎವ್ರಿಥಿಂಗ್ ಅಂಡ್ ಎನಿಥಿಂಗ್ ವಿಲ್ ಬಿ ಆಫ್ ಯೋರ್ ಚಾಯ್ಸ್. ಓಕೆ, ನೀವು ಕ್ಲಿಕ್ ಮಾಡ್ಬೇಕು. ಓಕೆ, ಸೊ ಅಂಡ್ ದೆನ್ ಇದು ನಾ ಹೇಳಿದ್ನಲ್ವಾ ಟೈಪ್ ಆಫ್ ಆಡ್ಸ್ ಹೇಳಿದ್ನ ನಿಮ್ಗೆ. ಸೊ ಇದು ಟೈಪ್ ಆಫ್ ಆಡ್ಸ್ ಅನ್ ಮಾತು. ಸರ್ಚ್, ಡಿಸ್ಪ್ಲೇ, ವಿಡಿಯೋ, ಆಪ್ ಅಂಡ್ ಸ್ಮಾರ್ಟ್ ಅಂದ್ರೆ ಎಸ್, ಗೂಗಲ್ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಸೊ ನೀವು ಸ್ವಲ್ಪ ಪೇ ಮಾಡ್ಬೇಕಾಗಿರುತ್ತೆ. ಗೂಗಲ್ ಎಲ್ಲ ಅವರೇ ನೋಡ್ಕೊತಾರೆ. ಸೊ ಇದನ್ನ ಏನಂತಾರಂದ್ರೆ ದಿಸ್ ಸ್ಮಾರ್ಟ್ ಥಿಂಗ್ ಇಸ್ ಕಾಲ್ಡ್
ಗೂಗಲ್ ಆಡ್ ಎಕ್ಸ್ಪ್ರೆಸ್ ಅಂತಾರೆ. ನಾರ್ಮಲ್ ಗೂಗಲ್ ಆಡ್ಸ್ ಅಂದ್ರೆ ನೀವೇ ರನ್ ಮಾಡೋದು. ಗೂಗಲ್ ಆಡ್ಸ್ ಎಕ್ಸ್ಪ್ರೆಸ್ ಅಂದ್ರೆ ಗೂಗಲ್ ವಿಲ್ ಟೇಕ್ ಕೇರ್. ಓಕೆ, ಗೂಗಲ್ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಅಂದ್ರೆ ನೀವ್ ಏನು ಮಾಡನ್ ಬೇಡ, ಅವರೇ ನಿಮ್ ವೆಬ್ಸೈಟ್ ಲಿಂಕ್ URL ಕೊಟ್ಬಿಟ್ರೆ ಅವರೇ ಎಲ್ಲ ಡಿಸೈಡ್ ಮಾಡ್ಕೊಂತಾರೆ, ಅವರೇ ಡಿಸ್ಪ್ಲೇ ಮಾಡ್ತಾರೆ ಆಡ್ಸ್, ಅವರೇ ಟೆಕ್ಸ್ಟ್ ಬರೀತಾರೆ, ಐ ಮೀನ್ ಲೈಕ್ ಬಿಡ್ಡಿಂಗ್ ಎಲ್ಲ ಅವರೇ ಕೇರ್ ತಗೊಂತಾರೆ. ಬಟ್ ಅಫ್ಕೋರ್ಸ್ ನಮ್ ಕೈಯಾಗಿರಲ್ಲ, ಅದಕ್ಕೆ ಯಾವಾಗ್ಲೂ ಸ್ವಲ್ಪ ಜನ unless until they are very busy or any other purpose, except that ಯಾರು ಹಾಗೆ ಕೊಡಲ್ಲ. ನೀವು ಕೊಡ್ಬೋದು, it's your choice again, but still it's better now Google ads run ಮಾಡೋದು better. If you are so dependent on the budget and everything, ಸ್ವಲ್ಪ ನಾವು ಮಾಡ್ಕೋಬೋದೇ better. Okay, yes, we are going to make a search ad, right? ಅದು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಿಮ್ಗೆ ಯಾವ ತರ ಬೇಕು, ವಾಟ್ ಆರ್ ದ ಕೈಂಡ್ ಆಫ್ ರಿಸಲ್ಟ್ಸ್ ದಟ್ ಯು ವಾಂಟ್ ಫ್ರಮ್ ದಿಸ್ ಕ್ಯಾಂಪೇನ್ ಅಂತ ತೋರಿಸ್ತಾ ಇದ್ರಲ್ವಾ. ವೆಬ್ಸೈಟ್ಸ್ ವಿಸಿಟ್ಸ್ ಬೇಕಾ, ನಿಮ್ಗೆ ಫೋನ್ ಕಾಲ್ಸ್ ಬೇಕಾ, ಇಲ್ಲದ್ರೆ ಅಪ್ಲಿಕೇಶನ್ ನಿಮ್ಗಿರೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬೇಕಾ, ಈ ತರ ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ನಾವು ವೆಬ್ಸೈಟ್ ವಿಸಿಟ್ಸ್ ಇಟ್ಕೊಂಬೋಣ, ಬಿಕಾಸ್ ಇಟ್ಸ್ ಲೈಕ್ ಸಿಂಪಲ್ ಅಲ್ವಾ, ಆ ತರ. ಸೊ ಇವಾಗ ನಾನು ಒಂದು ಎಕ್ಸಾಂಪಲ್ ತಗೊಂತಾ ಇದ್ದೀನಿ, ಅದೇ ಎಕ್ಸಾಂಪಲ್ಗೆ ಆಡ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ನಂದು ಯಶೋಧ ಹಾಸ್ಪಿಟಲ್ಸ್ ಅಂತ ಒಂದು ಒಂದು ವೆಬ್ಸೈಟ್ ಇದೆ. ನಂದೇ ಯಶೋಧ ಹಾಸ್ಪಿಟಲ್ಸ್ ಅನ್ಕೊಂಬೋಣ. ಎಲ್ಲೆಲ್ಲಿ ಅಂದ್ರೆ ಹೈದರಾಬಾದ್ ಅಂಡ್ ಬ್ಯಾಂಗ್ಳೂರ್ನಲ್ಲಿ. ಓಕೆ, ಸೊ ಇಲ್ಲಿ ಈ ಯಶೋಧ ಹಾಸ್ಪಿಟಲ್ಸ್ಲಿ ಯಾವ್ಯಾವು ಅಂದ್ರೆ ಇದು ಕ್ಯಾಂಪೇನ್ ಆಗ್ಬಿಡ್ತಾ, ಕ್ಯಾಂಪೇನ್ಲಿ ನಾನೇನ್ ಗೂಗಲ್ ಆಡ್ ನೆಟ್ವರ್ಕ್ ಆಡ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಬಿಟ್ವಿ, ಆಯ್ತಾ. ಇವಾಗ ಕ್ಯಾಂಪೇನ್ ಅಂತ ನಾ ಹೇಳ್ತೀನಿ, ಅಂದ್ರೆ ಹೆಸರು ಮೇನ್ ವಾಟ್ ಇಸ್ ದ ನೇಮ್ ಅಂಡ್ ಇನ್ ವಿಚ್ ಪ್ಲೇಸಸ್. ನಾನು ಯಶೋಧ ಹಾಸ್ಪಿಟಲ್ಸ್ ಹೈದರಾಬಾದ್ ಅಂಡ್ ಬ್ಯಾಂಗ್ಳೂರ್ ಅಂತ ಕೊಟ್ಟಿನಿ, ಆಯ್ತಾ. ನೆಕ್ಸ್ಟ್ ಆಡ್ ಗ್ರೂಪ್ಸ್ ಅಂದ್ರೆ ವಾಟ್ ಆರ್ ಟೈಪ್ಸ್ ಆಫ್ ಸರ್ವಿಸಸ್ ಯು ಆರ್ ಪ್ರೊವೈಡಿಂಗ್ ಅಂತ ಹೇಳಿ. ಓಕೆ, ವಾಟ್ ಆರ್ ದ ಟೈಪ್ಸ್ ಆಫ್ ಸರ್ವಿಸಸ್ ಐ ಆಮ್ ಪ್ರೊವೈಡಿಂಗ್ ಅಂತ ನೋಡೋಣ. Okay, what are the types of services I'm providing? For example, cardiology, okay, neurology, okay, yeah, neurology and dermatology and ankomana. 3 types of services ki na 3 types of ad create ಮಾಡ್ಬೇಕು ಅನ್ಕೊಂತಾ ಇದೀನಿ, or whatever 2 types, it's your wish. Okay, ಅನ್ಕೊಂತಾ ಇದೀನಿ, these whatever ಎಷ್ಟನ್ನ ಇರಬಹುದು, right? So ಕಾರ್ಡಿಯಾಲಜಿ, ನ್ಯೂರಾಲಜಿ ಈ ಎರಡಕ್ಕೆ ನಾನು ಆಡ್ ರನ್ ಮಾಡ್ಬೇಕು ಅನ್ಕೊಂತಾ ಇದ್ದೀನಿ. ಸೊ ಒಂದೊಂದಿಗೆ ಕೀವರ್ಡ್ಸ್, ಈ ಥರ್ಡ್ ಸ್ಟೆಪ್ ಒಂದೊಂದಿಗೆ ಕೀವರ್ಡ್ಸ್ ಇರ್ಬೇಕು, ಅಂಡ್ ಆದ್ಮೇಲೆ ಒಂದೊಂದಿಗೆ ಆಡ್ಸ್ ಕೂಡ ಇರ್ಬೋದು. ಓಕೆ, ದಿಸ್ ಇಸ್ ಹೌ ಐಮ್ ಸೆಲೆಕ್ಟಿಂಗ್. ಸೊ ಯಶೋಧ ಹಾಸ್ಪಿಟಲ್ಸ್ ಅಂಬೋ ಇದಕ್ಕೆ ನಾನು ರನ್ ಮಾಡ್ಬೇಕು ಅನ್ಕೊಂತಾ ಇದ್ದೀನಿ. ಸೊ ಯಶೋಧ ಹಾಸ್ಪಿಟಲ್ಸ್ ಯು ಹ್ಯಾವ್ ಅ ಡೈರೆಕ್ಟ್ ವೆಬ್ಸೈಟ್ yashodhahospitals.com. ಇವಾಗ ನೀವು ಡೈರೆಕ್ಟ್ ಆಡ್ ರನ್ ಮಾಡ್ತಾ ಇಲ್ಲ ವಿತ್ ಬಡ್ಜೆಟ್, ಅದಕ್ಕೆ ಎಕ್ಸಾಂಪಲ್ ತಗೊಳ್ಳಕ್ಕೆ ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಇಲ್ಲಿ URL ಕೊಡ್ತಾ ಇದ್ದೀನಿ, ಯಶೋಧ ಹಾಸ್ಪಿಟಲ್ಸ್ URL. ಓಕೆ, ಅಂಡ್ ದೆನ್ ಕ್ಲಿಕ್ ಆನ್ ಕಂಟಿನ್ಯೂ. ವೆಬ್ಸೈಟ್ ವಿಸಿಟ್ಸ್ ಸಿಂಪಲ್, ನಿಮ್ ಗೋಲ್ ಬಂದು ವೆಬ್ಸೈಟ್ ವಿಸಿಟ್ಸ್. ಸೊ ಅದಕ್ಕೆ ಆ ತರ ಮಾಡ್ತಾ ಇದ್ದೀರಿ. ಸೊ ಸರ್ಚ್ ಕ್ಯಾಂಪೇನ್ ನೇಮ್ ಅಂದ್ರೆ ಹೆಸರು ಏನು, ಆನ್ ದ ಹೋಲ್ ನೀವು ಆಡ್ ರನ್ ಮಾಡ್ತಾ ಇದ್ರಿ, ಗುರ್ತಿಟ್ಕೋಬೇಕಲ್ವಾ. ಸೊ ಯಶೋಧ ಹಾಸ್ಪಿಟಲ್ 1 ಹೀಗೆ ಗುರ್ತಿಟ್ಕೋಣ, ಅಂದ್ರೆ ಬಿಕಾಸ್ ಅಸ್ಯೂಮಿಂಗ್ ದಟ್ ದಿಸ್ ಇಸ್ ದ ಫಸ್ಟ್ ಆಡ್ ದಟ್ ವಿ ಆರ್ ಕ್ರಿಯೇಟಿಂಗ್. ಓಕೆ, ಅವ್ರೇನ್ ಕೇಳ್ತಾ ಇದ್ದಾರೆ ಇಲ್ಲಿ, ನಿಮ್ಗೆ ಸರ್ಚ್ ನೆಟ್ವರ್ಕ್ ಬೇಕಾ, ಆಡ್ ನೆಟ್ವರ್ಕ್ ಅಂದ್ರೆ ಡಿಸ್ಪ್ಲೇ ನೆಟ್ವರ್ಕ್, ಐ ಮೀನ್ ಸರ್ಚ್ ಆಡ್, ಡಿಸ್ಪ್ಲೇ ಆಡ್ ಎರಡು ರನ್ ಮಾಡೋ ಆಪ್ಷನ್ ಇದೆ ನಿಮ್ಗೆ. ಸೊ ಎರಡು ರನ್ ಮಾಡ್ತೀರಾ ಆ ತರ, ಬಟ್ ಇಟ್ಸ್ ಯೋರ್ ಚಾಯ್ಸ್ ಅಗೇನ್. ಸೊ ನಾನು ಓನ್ಲಿ ಸರ್ಚ್ ನೆಟ್ವರ್ಕ್ ಅನ್ಕೊಂಡಿದ್ದೀನಿ, ಸರ್ಚ್ ನೆಟ್ವರ್ಕ್ ಮಾಡ್ತಾ ಇದ್ದೀನಿ. ಅಂಡ್ ಇನ್ಕ್ಲೂಡ್ ಗೂಗಲ್ ಸರ್ಚ್ ಪಾರ್ಟ್ನರ್ ವೆಬ್ಸೈಟ್ಸ್ ಅಂತ, ಅಂದ್ರೆ ಸ್ವಲ್ಪ ವೆಬ್ಸೈಟ್ಸ್ ಇರ್ತವೆ ವೇರ್ ಇನ್ ಗೂಗಲ್ ಅವರು ಪಾರ್ಟ್ನರ್ಸ್ ಇರ್ತಾರೆ ಅವರು. ಓಕೆ, ಆ ಪಾರ್ಟ್ನರ್ ವೆಬ್ಸೈಟ್ಸ್ ನಲ್ಲಿ ಕೂಡ ಕಾಣಿಸುತ್ತೆ, ಸ್ವಲ್ಪ ಅವರೇ ರೀಚ್ ಜಾಸ್ತಿ ಕೊಡ್ತಾರೆ. ಇಟ್ಸ್ ಇಂಪಾರ್ಟೆಂಟ್ ದಟ್ ನಿಮ್ಗೆ ಬೇಕಾ ಬೇಡವಾ ಅಂತ ನೀವು ಡಿಸೈಡ್ ಮಾಡ್ಕೋಬಹುದು. ಬೇಡ ಅಂದ್ರೆ ಅನ್ಚೆಕ್ ಮಾಡಿ, ಬೇಕು ಅಂದ್ರೆ ಇಟ್ಕೊಳ್ರಿ. ಸೊ ಐ ಅಡ್ವೈಸ್ ಯು ಟು ಕೀಪ್ ಇಟ್, ಬಿಕಾಸ್ ಆಬ್ವಿಯಸ್ಲಿ ನಿಮ್ಗೆ ರೀಚ್ ಜಾಸ್ತಿ ಬೇಕಂತ ತಾನೇ ನಾವ್ ನೋಡೋದು.
ರೈಟ್ ಆಯ್ತಾ. ಸರ್ಚ್ ನೆಟ್ವರ್ಕ್ ಅಂತ ಕ್ಲಿಕ್ ಮಾಡಿದ್ರಿ. ನೆಕ್ಸ್ಟ್ ಶೋ ಮೋರ್ ಸೆಟ್ಟಿಂಗ್ಸ್. ಇದು ಅಬ್ಸರ್ವ್ ಮಾಡಿದ್ರೆ ಸ್ಟಾರ್ಟ್ ಡೇಟ್ ಅಂಡ್ ಎಂಡ್ ಡೇಟ್ ಆಫ್ ಯೋರ್ ಆಡ್ ನಿಮ್ ಇಷ್ಟ. ಸ್ಟಾರ್ಟ್ ಡೇಟ್ August 25th ಅನ್ಕೊಂಬಂದು. ಓಕೆ, end date ಅಂದ್ರೆ nothing. You can go for none or you can select a date. Okay, so for example festival dates, festival ಗೆ ಸ್ವಲ್ಪ ಜನ ಆಡ್ ರನ್ ಮಾಡ್ತಾರೆ, ಇಲ್ಲಾಂದ್ರೆ ವೀಕೆಂಡ್ ಆಡ್ ರನ್ ಮಾಡ್ತಾರೆ. ಸೊ ಆ ತರ ಅವ್ರಿಗೆ ಪರ್ಟಿಕ್ಯುಲರ್ ಫ್ರಮ್ ಅಂಡ್ ಟು ಡೇಟ್ಸ್ ಆ ತರ ಇರ್ಬೋದು. ಓಕೆ, ಅದರ್ವೈಸ್ ದಟ್ಸ್ ಯುವರ್ ವಿಶ್. ಓಕೆ, ಫ್ರಮ್ ಅಂಡ್ ಟು ಡೇಟ್ ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ಅಂಡ್ ಈ ತರ ಸ್ವಲ್ಪ ಡೈನಮಿಕ್ ಸರ್ಚ್, ಆಡ್ ಸೆಟ್ಟಿಂಗ್ಸ್ ಅಂಡ್ ಕ್ಯಾಂಪೇನ್ URLs ನಾನು ವಾಟ್ ಎವರ್ ಇಸ್ ನೀಡೆಡ್ ನಾನು ಇವಾಗ ಹೇಳ್ತೀನಿ. ಇಫ್ ಇಟ್ ಇಸ್ ನಾಟ್ ನೀಡೆಡ್ ಐ ವಿಲ್ ಶೋ ಇಟ್ ಟು ಯು ಲೇಟರ್. ಓಕೆ, ನಾವು ಡೈರೆಕ್ಟ್ ವಿ ವಿಲ್ ಜಂಪ್ ಫಾರ್ ಟಾರ್ಗೆಟಿಂಗ್ ಅಂಡ್ ಆಡಿಯನ್ಸಸ್. ಸೊ ಹಿಯರ್ ಇಲ್ಲಿ ನೀವು ಎಲ್ಲಾ ಕಂಟ್ರೀಸ್ಗೆ, ಎಲ್ಲ ಕಂಪ್ಲೀಟ್ ವರ್ಲ್ಡ್ ಆಲ್ಮೋಸ್ಟ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಓನ್ಲಿ ಇಂಡಿಯಾ ಇಸ್ ದಿಸ್ ಥಿಂಗ್. ಇಂಡಿಯಾನಲ್ಲಿ ಕೂಡ ಹೋಲ್ ಇಂಡಿಯಾ ನಂಗೆ ಬೇಕಾಗಿಲ್ಲ ಅಂತಂದ್ರೆ ಎಂಟರ್ ಅನದರ್ ಲೊಕೇಶನ್. ಇಟ್ಸ್ ಲೈಕ್ ಸ್ಪೆಸಿಫಿಕ್ ನೀವು ಎಂಟರ್ ಮಾಡ್ಬೋದು, ಅದು ನಿಮ್ ಇಷ್ಟ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೈದರಾಬಾದ್ ಅಂಡ್ ಬ್ಯಾಂಗ್ಳೂರ್ ಅನ್ಕೊಂಡಲ್ವಾ, ಯಶೋಧ ಹಾಸ್ಪಿಟಲ್ಸ್. ಸೊ ಲೆಟ್ಸ್ ಅಸ್ಯೂಮ್ ನಾನು ಬ್ಯಾಂಗ್ಳೂರ್ ಅಂತ ಬ್ಯಾಂಗ್ಳೂರ್ಗೆ ಫಸ್ಟ್ ರನ್ ಮಾಡ್ಬೇಕು ಅನ್ಕೊಂತ ಇದ್ದೀನಿ. ರೈಟ್, ಸೊ ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡ್ತೀನಿ. ಇಲ್ಲಿ ಸರ್ಚ್ ಮಾಡಿ ಬೆಂಗಳೂರು ಕರ್ನಾಟಕ ಇಂಡಿಯಾ. ರೈಟ್, ದಿಸ್ ಇಸ್ ದ ರೈಟ್ ಒನ್. ಸೊ ಇಷ್ಟು ಜನಕ್ಕೆ ನೀವು ರೀಚ್ ಆಗ್ಬೋದು ಅಂತ ತೋರಿಸ್ತಾ ಇದ್ದಾರೆ. ಗಾಟ್ ಇಟ್? This is the number where you can reach these many people is what you can reach your business. ಆಯ್ತಾ. ನೆಕ್ಸ್ಟ್ or advanced search ಅಂದ್ರೆ ಇನ್ ಸ್ವಲ್ಪ ನಿಮ್ಗೆ ಡೀಟೇಲ್ ಬೇಕು ಆ ತರ ಏನನ್ನ ಅನ್ಸಿದ್ರೆ ಅಡ್ವಾನ್ಸ್ಡ್ ಸರ್ಚ್ ಗೆ ಹೋಗಿ ಇಲ್ಲಿ ಲೊಕೇಶನ್ ಎಂಟರ್ ಮಾಡ್ಬೋದು. ಇನ್ನೇನನ್ನ ಲೊಕೇಶನ್ ಎಂಟರ್ ಮಾಡ್ಬೇಕಾ, ಫಾರ್ ಎಕ್ಸಾಂಪಲ್ ಬೆಂಗಳೂರು ಆಯ್ತು, ಹೊಸೂರ್ ಬೇಕು ಅಂತ ಅನ್ಕೊಂತ ಇದ್ರೆ ಇಲ್ಲಿ ಹೊಸೂರ್ ಅಂತ ಟೈಪ್ ಮಾಡಿದ್ರೆ ಅದು ಕೂಡ ಆಡ್ ಆಗುತ್ತೆ. ಅಂಡ್ ಇನ್ನೊಂದು ಆಪ್ಷನ್ ಏನಂದ್ರೆ ಇಲ್ಲಿ ನೋಡಿ ರೇಡಿಯಸ್ ಅಂತ ಕ್ಲಿಕ್ ಮಾಡಿದ್ರೆ ಇವಾಗ ಬೆಂಗಳೂರು ಆಯ್ತು, ಬೆಂಗಳೂರ್ಗಂತ ಸ್ವಲ್ಪ ಆ ಕಡೆ ಹೋಗ್ಬೇಕು ಅನ್ಕೊಂತ ಇದ್ದೀನಿ, ಅ ಲಿಟಲ್. ಅಂದ್ರೆ ಇಲ್ಲಿ ನೀವೇನನ್ನ ಸರ್ಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಹೊಸೂರ್ ಅಂತ ಅನ್ಕೊಂತ ಇದ್ದೀನಿ. ರೈಟ್, ಹೊಸೂರ್ ಇಸ್ ಕರ್ನಾಟಕ. ಹೊಸೂರ್ಲಿ 20 miles ಅಂದ್ರೆ ಅಪಾರ್ಟ್ ಫ್ರಮ್ ಬೆಂಗಳೂರು 20 miles ಅರೌಂಡ್ ಹೊಸೂರ್ ಅಂತ ಕೂಡ ನಾನು ಅನ್ಕೊಂತ ಇದ್ದೀನಿ. ಇಲ್ಲಾಂದ್ರೆ 20 kilometers ಅನ್ಕೋಬಹುದು ನೀವು. ಓಕೆ, ಎಡಿಟ್ ಮಾಡಿ 20 miles ನ ನೀವು ಯು ಕ್ಯಾನ್ ಮೇಕ್ ಇಟ್ ಅಸ್ 20 kilometers ಅಂಡ್ ಕ್ಲಿಕ್ ಆನ್ ಸೇವ್. ಈ ತರ ಕೂಡ ಸೆಲೆಕ್ಟ್ ಆಗುತ್ತೆ. ಬೋತ್ ಆಫ್ ವಾಟ್ ಎವರ್ ಇಟ್ ಇಸ್. ಬೆಂಗಳೂರಿಂದ ಸ್ವಲ್ಪ ನಂಗೆ ಔಟ್ಸ್ಕರ್ಟ್ಸ್ ಬೇಕು ಅಂತ ಅನ್ಕೊಂಬೋರು ಕೂಡ ಈ ತರ ಮಾಡ್ಕೊಂತಾರೆ. ಬೇಡ ಅಂತ ಅಂದ್ರೆ ಜಸ್ಟ್ ಕ್ಲಿಕ್ ಆನ್ ಇಂಟು ಮಾರ್ಕ್. Bangalore city is selected. Okay, this is done. Okay, Bangalore city is done, right? Next, location options click ಮಾಡೋಣ. ಅಂದ್ರೆ ಜಸ್ಟ್ ನೀವು ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಕ್ಕೆ. ಓಕೆ, ಸ್ವಲ್ಪ ಆ ಕಡೆ ಈ ಕಡೆ ರೇಡಿಯಸ್ ಇರಬೇಕು ಹಾಗಲ್ಲ ಅನ್ಕೊಂಡ್ರೆ ನೀವು ಅದು ಸೆಲೆಕ್ಟ್ ಮಾಡ್ಕೋಬಹುದು. ನಾವಿವಾಗ ಇದು ನೋಡೋಣ. ಸೊ ಫಾರ್ ಎಕ್ಸಾಂಪಲ್ people in or who show interest in your targeted locations. ಅಂದ್ರೆ ಇವಾಗ ಸ್ವಲ್ಪ ಜನ ಇರ್ತಾರೆ, ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ ಮೂವ್ ಆಗ್ತಾ ಇದ್ದಾಳೆ ಬ್ಯಾಂಗ್ಳೂರ್ಗೆ. ಸೊ ನಾನು ಐ ಜಸ್ಟ್ ವಾಂಟೆಡ್ ಟು ಚೆಕ್ ಏನನ್ನ ಹಾಸ್ಪಿಟಲ್ಸ್ ಇದಾ ಇಲ್ಲವಾ ಅಂತ ಹೇಳಿ ಚೆಕ್ ಮಾಡ್ಬೇಕು ಅನ್ಕೊಂತ ಇದ್ದೀನಿ. ಆ ತರ ಯಾರನ್ನ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಅವ್ರಿಗೆ ಬ್ಯಾಂಗ್ಳೂರ್ನಲ್ಲಿ ಏನೋ ಸರ್ಚ್ ಮಾಡ್ಬೇಕಂದ್ರೆ ನನ್ನ ಆಡ್ ಅಪಿಯರ್ ಆಗ್ಬೇಕು. Okay, people in or regularly in targeted locations. ನಿಮ್ targeted locations particular ಅವ್ರೇನನ್ನ ಓನ್ಲಿ targeted locations based ಯಾರನ್ನ ಅವ್ರೇನ ಸರ್ಚ್ ಮಾಡ್ತಾ ಇದಾರೆ ಅಂದ್ರೆ ಅದು ಇಲ್ಲಿ ಅಪಿಯರ್ ಆಗುತ್ತೆ. ಓಕೆ, ಲೊಕೇಶನ್ ಪ್ರಕಾರನೇ ಸರ್ಚ್ ಮಾಡ್ತಾ ಇದಾರೆ ಅವರು, ಓನ್ಲಿ ಬ್ಯಾಂಗ್ಳೂರ್ ಅಂತ ಹೇಳಿ ಸರ್ಚ್ ಮಾಡ್ತಾ ಇದ್ದಾರೆ, ಸಮಥಿಂಗ್ ರಿಲೇಟೆಡ್ ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಪಿಯರ್ ಆಗುತ್ತೆ. ಅಂದ್ರೆ ಡಿಫ್ರೆಂಟ್
ಟೈಪ್ಸ್ ಆಫ್ ಅಂದ್ರೆ ನೀವು ಇಲ್ಲಿ ಇರ್ಬೇಕಾಗಿದ್ದ ಅವಸರ ಇಲ್ಲ, ಎಲ್ಲೋ ಇರ್ಬೋದು. ಅಂಡ್ ಸ್ವಲ್ಪ ಜನ ಯಶೋಧ ಹಾಸ್ಪಿಟಲ್ಸ್ ಇನ್ ಹೈದರಾಬಾದ್ ಅಂತ ಸರ್ಚ್ ಮಾಡಿದ್ರು ಸರ ಬ್ಯಾಂಗ್ಳೂರ್ದು ಕಾಣಿಸ್ಬೇಕು. ಅಂಡ್ ಸ್ವಲ್ಪ ಜನ ಜಸ್ಟ್ ಯಶೋಧ ಹಾಸ್ಪಿಟಲ್ಸ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಬ್ಯಾಂಗ್ಳೂರ್ದು ಕಾಣಿಸ್ಬೇಕು. ಆ ತರ ಡಿಫ್ರೆಂಟ್ ಥಿಂಗ್ಸ್ ಇರ್ತವೆ. ಸೊ ಪೀಪಲ್ ಇಂಟ್ರೆಸ್ಟ್ ತೋರ್ಸೋರು, ಲೊಕೇಶನ್ ತೋರ್ಸೋರು ಎಲ್ಲಾರ್ಗೆ ಕಾಣಿಸ್ಬೇಕಲ್ವಾ ನಿಮ್ದು ಬ್ಯಾಂಗ್ಳೂರ್ನಲ್ಲಿ. ಅದಕ್ಕೆ ಗೋ ಫಾರ್ ದ ಫಸ್ಟ್ ಆಪ್ಷನ್. And second option is default. People in your excluded locations recommended. Andre people ನಿಮ್ಮ how do you say that? People in your excluded locations ಅಂದ್ರೆ ಸ್ವಲ್ಪ ಜನ ಔಟ್ಸ್ ಅಂದ್ರೆ of course ಬೆಂಗಳೂರು ನಲ್ಲಿ ಇರೋರಿಗೆ ಅಲ್ವಾ ಕಾಣಿಸ್ಬೇಕಾಗಿದ್ದು. So ಆ ತರ it will be showing for everyone. Language, you can select your language. ನೀವು ಇಲ್ಲಿ ಬೇಕಾದ್ರೆ choose ಮಾಡ್ಕೋಬಹುದು, or you can type for example Kannada, whatever. ಓಕೆ, ಅದ್ ನಿಮ್ ಇಷ್ಟ. ಓಕೆ, ಅದರ್ವೈಸ್ ಓನ್ಲಿ ಇಂಗ್ಲಿಷ್ ಅಂತರ ಅದು ಕೂಡ ಲೆಟ್ ಇಟ್ ಬಿ. ಈ ತರ ಸಿಂಪಲ್ ನಾವು ಲೊಕೇಶನ್ಸ್ ಕವರ್ ಮಾಡಿದ್ವಿ, ಟೈಪ್ ಆಫ್ ನೆಟ್ವರ್ಕ್ ಸೆಲೆಕ್ಟ್ ಮಾಡಿದ್ವಿ, ಅಷ್ಟೇ. ಈ ಎರಡೇ ಮಾಡಿದ್ವಿ. ಒಂದೊಂದು ಆಪ್ಷನ್ ನಾವು ಎಕ್ಸ್ಪ್ಲೋರ್ ಮಾಡ್ಕೊಂತ ಹೋಗೋದು. ಇಟ್ಸ್ ಯೋರ್ ವಿಶ್. ಓಕೆ, ಅಂಡ್ ದೆನ್ ಆಡಿಯನ್ಸಸ್ ವಿ ವಿಲ್ ಸಿ ಟು ಇಟ್ ಲೇಟರ್. ಸ್ವಲ್ಪ ಅಡ್ವಾನ್ಸ್ಡ್ SEO ಪಾರ್ಟ್ ಇರುತ್ತೆ ನಾಳೆ. we will see remaining things there. Idu main thing, budget and bidding. So obviously ide alva main thing which decides whatever you're saying, right? So Indian rupees ni select madana. Nim ishta, neevu nim budget eshtu ankonta iddiri, you want to spend each day adu. Okay, this is for one day. Indian rupees already ಇದೆ, ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ 1000 ಅಂತ ಅನ್ಕೋಬೋಣ. ಓಕೆ, ಪರ್ ಡೇ ಏನನ್ನ ಆಗ್ಲಿ ಈ 1000 ಕ್ರಾಸ್ ಆಗಲ್ಲ ಫಾರ್ ಶೋರ್. ಬಟ್ ಇದು ಏನಂತ ಇದೆ ಇವಾಗ, ಫಾರ್ ಎಕ್ಸಾಂಪಲ್ 1000 rupees ಅಂಬೋದು ನನ್ನ ಡೈಲಿ ಬಜೆಟ್ ಈಸ್ 1000 rupees. ಫಾರ್ ಎಕ್ಸಾಂಪಲ್ ಅವತ್ತು ತುಂಬಾ ಜನ ಬರಲ್ಲ, ಕ್ಲಿಕ್ಸ್ ಆಗಿಲ್ಲ, ಓನ್ಲಿ 800 ಬಂತು ಅಂದ್ರೆ ನೆಕ್ಸ್ಟ್ ಡೇ ಇವಾಗ 200 ರಿಮೈನಿಂಗ್ ಇದೆ, 1000 rupees ಖರ್ಚಾಗಿತ್ತು ಅಂದ್ರೆ ನೆಕ್ಸ್ಟ್ ಡೇ ಆ 200 ತಗೊಂಬತ್ತೆ. ರಿಮೈನಿಂಗ್ ಕ್ಯಾರಿ ಫಾರ್ವರ್ಡ್ ಮೇಲ್ಗಡೆ 200 ತಗೊಂಬತ್ತೆ. ಸೊ ಇಟ್ ವಿಲ್ ಬಿ 1200. ಅಂಡ್ ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ 1000 ಇರುತ್ತೆ ಡೈಲಿ ಬಜೆಟ್, ಬಟ್ ಅವತ್ತೊಂದಿನ ಟ್ರಾಫಿಕ್ ತುಂಬಾ ಇದೆ, ನಿಮ್ಗೆ ಏನನ್ನ ಬೆನಿಫಿಟ್ ಆಗತ್ತೆ ಅಂದ್ರೆ ಆ ಚಾನ್ಸಸ್ ದಟ್ ಗೂಗಲ್ ಸ್ವಲ್ಪ ಜಾಸ್ತಿ ಅಮೌಂಟ್ ಆಡ್ ರನ್ ಮಾಡ್ಬೇಕು ನಿಮ್ ಬೆನಿಫಿಟ್ಗೋಸ್ಕರ. ಬಟ್ ಇದು ಏನಂದ್ರೆ ಮಂತ್ಲಿ ಬಜೆಟ್ ಕ್ರಾಸ್ ಆಗಲ್ಲ ಅಟ್ ಎನಿ ಕಾಸ್ಟ್. ಅಂದ್ರೆ ನೀವೊಂದು ಮಂತ್ಲಿ ಬಜೆಟ್ ಸೆಟ್ ಮಾಡಿದ್ರಿ. ಓಕೆ, ಸೊ 1000 rupees ಅಮೌಂಟ್ ಡೈಲಿ ಬಜೆಟ್ ಅನ್ನೋವಾಗ 1300 ಕೂಡ ಆವಾಗ ರನ್ ಆಗತ್ತೆ. ಇದು ಡಿಪೆಂಡ್ಸ್. ಅದು ತುಂಬಾ ಜನ ಬರ್ತಾ ಇದಾರೆ, ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ, ನಿಮ್ಗೆ ಯೂಸ್ ಆಗುತ್ತೆ. ಸೊ ಆ ತರ ಗೂಗಲ್ ಜಾಸ್ತಿ ಚಾರ್ಜ್ ಮಾಡುತ್ತೆ. ಬಟ್ ಅದು ನಿಮ್ ಮಂತ್ಲಿ ಬಜೆಟ್ ಕ್ರಾಸ್ ಆಗಲ್ಲ. ಮಂತ್ಲಿ ಬಜೆಟ್ ಫಾರ್ ಎಕ್ಸಾಂಪಲ್ ನೀವು 15,000 ಇಟ್ಕೊಂಡಿರಿ, ಏನನ್ನ ಆಗ್ಲಿ 3 ದಿನಲ್ಲಿ 4 ದಿನಲ್ಲಿ ತುಂಬಾ ಆಡ್ಸ್ ರನ್ ಮಾಡಿ ಇದು ಗೂಗಲ್ ಖಾಲಿ ಮಾಡ್ಬಿಡ್ತು ಅಂದ್ರೆ ಕೂಡ ದೇರ್ ಇಸ್ ಅ ರೀಸನ್. ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಬಿಲೀವ್ ದಟ್. ಅಂಡ್ ಇಷ್ಟೊಂದು ಬಜೆಟ್ ಕೂಡ ನಿಮ್ಗೆ ಕ್ರಾಸ್ ಆಗಲ್ಲ. ಓಕೆ, ಸೊ ಅದು ನೀವು ಗ್ಯಾರಂಟಿ ಇಟ್ಕೋಬಹುದು. ಓಕೆ, ಆಯ್ತಾ? 1000 rupees ಸೆಲೆಕ್ಟ್ ಮಾಡಿದ್ರ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಿಡಿಂಗ್. ಸೆಲೆಕ್ಟ್ ಬಿಡ್ ಸ್ಟ್ರಾಟಜಿ. ಫಾರ್ ಎಕ್ಸಾಂಪಲ್, ಒನ್ ಸೆಕೆಂಡ್, ಫಿಕ್ಸ್ಗೆ ಅಲ್ವಾ ನಮ್ದು ಸೆಲೆಕ್ಟ್ ಆಗೋದು. ಓಕೆ, ಅಂಡ್ ಸೆಲೆಕ್ಟ್ ಬಿಡ್ ಸ್ಟ್ರಾಟಜಿ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಬಂದು ನಮ್ದು ಮ್ಯಾನ್ಯುಯಲ್ ಕಾಸ್ಟ್ ಪರ್ ಕ್ಲಿಕ್. ನಾವೇ ಕಾಸ್ಟ್ ಕ್ಲಿಕ್ ಎಷ್ಟು ಅಂತ ಹೇಳಿ ಅವೆಲ್ಲ ಡಿಸೈಡ್ ಮಾಡ್ಕೊಂಡಿರ್ತೀವಿ. ಸೊ ಮ್ಯಾನ್ಯುಯಲ್ ಕಾಸ್ಟ್ ಪರ್ ಕ್ಲಿಕ್ ಅಂತ ಸೆಲೆಕ್ಟ್ ಮಾಡ್ಕೊಬಹುದು. ಅಂಡ್ ದೇರ್ ಆರ್ ಟೂ ಮೆನಿ ಆಪ್ಷನ್ಸ್. ಟಾರ್ಗೆಟ್ CPA, ಮ್ಯಾಕ್ಸಿಮೈಸ್ ಕನ್ವರ್ಷನ್ಸ್, ಇವೆಲ್ಲ ಒಂದೊಂದೇ ಎಕ್ಸ್ಪ್ಲೋರ್ ಮಾಡಬೇಕು. ಬಟ್ ಮ್ಯಾನ್ಯುಯಲ್ CPC ಇಸ್ ಆಲ್ವೇಸ್ ಬೆಟರ್. ನೀವೇ ಡಿಸೈಡ್ ಮಾಡೋದು ಇಸ್ ಆಲ್ವೇಸ್ ಬೆಟರ್. ಇಟ್ ಹ್ಯಾಸ್ ಟು ಬಿ ಮ್ಯಾನ್ಯುಯಲ್ ಫಾರ್ ಎನಿಥಿಂಗ್. Okay, now click on show more settings. ಮೇಡಮ್, ಮ್ಯಾನ್ಯುಯಲ್ ಅಂದ್ರೆ ನಾವು ಏನಾರ ಮ್ಯಾಕ್ಸಿಮಮ್ ಫಾರ್ CPC ಎಲ್ಲ ಹಾಕ್ಬೋದಾ ಮೇಡಮ್? ಸಾರಿ, ಮ್ಯಾನ್ಯುಯಲ್ CPC ಅಂದ್ರೆ ಏನು ಮೇಡಮ್? ಮ್ಯಾನ್ಯುಯಲ್ CPC ಅಂದ್ರೆ ಇಟ್ಸ್ ಲೈಕ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಕಾಸ್ಟ್ ಪರ್ ಕ್ಲಿಕ್.
ಅದು ಎಲ್ಲಿದೆ ಮೇಡಮ್ ಆಪ್ಷನ್? ಹಾ ಬರುತ್ತೆ ಆಪ್ಷನ್. ಐ ವಿಲ್ ಶೋ ಯು. ಓಕೆ ಆಯ್ತಾ. ಮ್ಯಾನ್ಯುಯಲ್ CPC ಕಾಸ್ಟ್ ಪರ್ ಕ್ಲಿಕ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ನೋಡೋಣ, ಮೋರ್ ಸೆಟ್ಟಿಂಗ್ಸ್ ನಲ್ಲಿ ಆಡ್ ಸ್ಕೆಡ್ಯೂಲ್ ಅಂತ ಇರುತ್ತೆ. ಓಕೆ, ಇಲ್ಲಿ ನಿಮ್ದು ಆಡ್ ಎಲ್ಲಾ ಡೇಸ್ ನಡಿಬೇಕಾ, ಓನ್ಲಿ ಫ್ಯೂ ಡೇಸ್ ನಡಿಬೇಕಾ, ಮಂಡೇ ಟು ಫ್ರೈಡೆ, ಆರ್ ಓನ್ಲಿ ವೀಕೆಂಡ್ಸ್ ಸ್ವಲ್ಪ ಜನ ನಡೆಸ್ತಾರೆ ಆ ತರ. ಅಂಡ್ ಇವಾಗ ಫಾರ್ ಟೈಮಿಂಗ್ಸ್ ಕೂಡ ಇದೆ, ಅಂದ್ರೆ ಸ್ವಲ್ಪ ಟೈಮಿಂಗ್ಸ್ ಅವಸರ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮ್ ಆಡ್ ಡೇ ಫುಲ್ ರನ್ ಆಗ್ಬೇಕು, ಬಟ್ ಅದರಲ್ಲಿ ಸ್ವಲ್ಪ ಟೈಮಿಂಗ್ಸ್ ಇರುತ್ತೆ ವೇರ್ ಪೀಪಲ್ ವಿಲ್ ಸ್ಲೀಪ್ ಅಂಡ್ ಆಬ್ವಿಯಸ್ಲಿ ನಿಮ್ ಆಡ್ಸ್ ತುಂಬಾ ಜನ ಕಾಣಿಸಲ್ಲ. ಯು ಡೋಂಟ್ ವಾಂಟ್ ಟು ವೇಸ್ಟ್ ದ ಟೈಮ್, ಸೊ ಅವಾಗ ನೀವು ಟೈಮಿಂಗ್ಸ್ ಪರ್ಟಿಕ್ಯುಲರ್ ಸೆಲೆಕ್ಟ್ ಮಾಡ್ಕೋಬಹುದು. Okay, so but generally, okay, I want to appear it whole day and all the days, just keep it like that. And add rotation ಬಂದು ಬೆಸ್ಟ್ ಪರ್ಫಾರ್ಮಿಂಗ್, ನೀವು ಸ್ವಲ್ಪ ಸೆಟ್ ಆಫ್ ಆಡ್ಸ್ ಕ್ರಿಯೇಟ್ ಮಾಡ್ತೀರಿ. ಬೆಸ್ಟ್ ಪರ್ಫಾರ್ಮಿಂಗ್ ಆಡ್ಸ್ ಫಸ್ಟ್ ನಿಮ್ಗೆ ಅಪಿಯರ್ ಯೂಸ್ ಮಾಡ್ತಾ ಇರುತ್ತೆ, ಗೂಗಲ್ ಶಿಫ್ಟ್ ಮಾಡ್ತಾ ಇರುತ್ತೆ. ನೀವು ಕ್ರಿಯೇಟ್ ಮಾಡೋ, ಇಲ್ಲಿ ನಾನು ಹೇಳಿದ್ನಲ್ವಾ, ಯು ವಿಲ್ ಕ್ರಿಯೇಟ್ ಸೋ ಮೆನಿ ಆಡ್ಸ್. ಒಂದು ಕ್ಯಾಂಪೇನ್ಗೆ ನೀವು ತುಂಬಾ ಆಡ್ಸ್ ರನ್ ಮಾಡ್ಬೋದು, ಕರೆಕ್ಟ್? ಸೊ ಆ ಆಡ್ಸ್ ನಲ್ಲಿ ಬೆಸ್ಟ್ ಯಾವ ಆಡ್ಸ್, ಇಷ್ಟಕ್ ಮುಂಚೆ ಆ ಆಡ್ಸ್ ಗೆ ತುಂಬಾ ಕ್ಲಿಕ್ಸ್ ಬಂತು, ರೆಸ್ಪಾನ್ಸ್ ಬಂತು, ಆ ತರ ಇದ್ರೆ ಅದೇ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಡು ನಾಟ್ ಆಪ್ಟಿಮೈಸ್ ರೊಟೇಟ್ ಆಡ್ಸ್ ಇಂಡೆಫಿನೆಟ್ಲಿ, ಅಂದ್ರೆ ಈ ತರನೇ ಇದೇ ಕ್ಲಿಕ್ಸ್ ಯಾವ್ದಾದ್ರೆ ಜಾಸ್ತಿ ಬಂತು ಅಂತ ಮಾರಿ ಆಡ್ಸ್ ಚೂಸ್ ಮಾಡ್ಕೊಳಕ್ಕೆ ಅವಸರ ಇಲ್ಲ. ಹಂಗೆ ನೀವು just keep on selecting some other things, random select ಮಾಡ್ತಾ ಇರ್ಬೇಕು ಗೂಗಲ್, ಆ ತರ ನೀವ್ ಅನ್ಕೋಬಹುದು. So this is not required for us. Best performing ads are always good, ಯಾಕಂದ್ರೆ ಅದಕ್ಕೆ ಆಲ್ರೆಡಿ ರಿಸಲ್ಟ್ಸ್ ಬಂದಿದೆ. So it's better you choose best performing ads always. Okay, yes. And then yes, few topics as I told, ನಾವು ಆದ್ಮೇಲೆ ಡಿಸ್ಕಸ್ ಮಾಡೋಣ. Ad extensions we will look into it later, so I'll show the next one. Save and continue. So yes, ಇಲ್ಲಿ ನೀವು ಗುರ್ತಿಟ್ಕೊಬೇಕಾಯ್ತು, ಒಂದು ನಾವು ಆಡ್ ಅಕೌಂಟ್ ಕ್ರಿಯೇಟ್ ಮಾಡ್ಬಿಟ್ವಿ, ರೈಟ್? ನಾ ಹೇಳಿದ್ನಲ್ಲ, ನ್ಯೂ ಆಡ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ ಓಪನ್ ಮಾಡಿದ್ಮೇಲೆ ಕ್ಯಾಂಪೇನ್ ಬಂತು, ದಟ್ ಇಸ್ ಕಾಲ್ಡ್ ಕ್ಯಾಂಪೇನ್ ಲೆವೆಲ್. ಇವಾಗ ನಾವು ಯಾವ್ದಾದ್ರು ಸೆಲೆಕ್ಟ್ ಮಾಡಿದೀವೋ, ಲೊಕೇಶನ್ಸ್, ಲೊಕೇಶನ್ಸ್, ಬಡ್ಜೆಟ್ ಸೆಲೆಕ್ಟ್ ಮಾಡಿದ್ವಿ, ಅಂಡ್ ವಾಟ್ ಟೈಪ್ ಆಫ್ ಬಿಡ್ಡಿಂಗ್. ಓಕೆ, ಮ್ಯಾನ್ಯುಯಲ್ ಕಾಸ್ಟ್ ಪರ್ ಬಿಡ್ಡಿಂಗ್ ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡಿದ್ವಿ, ರೈಟ್? ಸೊ ದಟ್ ಇಸ್ ಕ್ಯಾಂಪೇನ್ ಲೆವೆಲ್, ಅಂದ್ರೆ ಲೊಕೇಶನ್ ಬೇಸ್ಡ್ ಎಲ್ಲ ಡೀಟೇಲ್ಸ್ ನೀವು ಕೊಟ್ಬಿಟ್ರಿ, ಆಯ್ತಾ? ದಿಸ್ ಇಸ್ ಡನ್. ನೆಕ್ಸ್ಟ್ ಬಂದು ಆಡ್ ಗ್ರೂಪ್ ಲೆವೆಲ್ ಬರ್ತದೆ, ಅಂದ್ರೆ ವಾಟ್ ಟೈಪ್ ಆಫ್ ಸರ್ವಿಸಸ್ ಯು ಆರ್ ಪ್ರೊವೈಡಿಂಗ್ ಅಂತ ಹೇಳಿ ಬರ್ಬೇಕಲ್ವಾ, ಈ ತರ ಕಾರ್ಡಿಯಾಲಜಿ, ನ್ಯೂರಾಲಜಿ ಎಲ್ಲ. ಸೊ ಆಡ್ ಗ್ರೂಪ್ ಲೆವೆಲ್ ಇಸ್ ದ ನೆಕ್ಸ್ಟ್ ಲೆವೆಲ್. ನೀವು, ಐ ಹೋಪ್ ಯು ಆರ್ ನಾಟ್ ಗೆಟಿಂಗ್ ಕನ್ಫ್ಯೂಸ್ಡ್. ಇಲ್ಲಿ ಕನ್ಫ್ಯೂಷನ್ ಆಗಕ್ಕೆ ಏನಿಲ್ಲ, ನೀವು ನೋಡ್ತಾ ಇದ್ರಲ್ವಾ, ಜಸ್ಟ್ ಗೋ ಕ್ಲಿಕ್. ಇವಾಗ ನಾನು ಹೇಳಂಗಿದ್ರೆ ನೀವು ಗೂಗಲ್ ಆಡ್ಸ್ ರನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಮಧು ಅವರು ಆಲ್ರೆಡಿ ರನ್ ಮಾಡ್ತಾ ಇದಾರೆ ಗೂಗಲ್ ಆಡ್ಸ್. ಸೊ ಸಿಂಪಲ್, ನೀವು ಹೋಗ್ತಾ ಇದ್ರೆ ನಿಮ್ಗೆ ಬರ್ತಾ ಇರುತ್ತೆ, ಇದು ಯಾರಾದ್ರೂ ಚೂಸ್ ಮಾಡ್ಬೋದು. ಅಂಡ್ ನಿಮ್ಗೆ ಏನೋ ಡೌಟ್ ಇದ್ರೆ ಗೂಗಲ್ ಈ ತರ ಕ್ವೆಶ್ಚನ್ ಮಾರ್ಕ್ ಅಂತ ಕೊಡತ್ತಲ್ವಾ, ಅಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡೋಣ ಅವಸರ ಇಲ್ಲ, ಜಸ್ಟ್ ನಿಮ್ ಮೌಸ್ ಆ ತರ ಇಟ್ರೆ ಅವರೇ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಸೊ ಇಟ್ಸ್ ಆಲ್ ಸೆಲ್ಫ್ ಎಕ್ಸ್ಪ್ಲನೇಟರಿ, ಸೊ ಡೋಂಟ್ ವರಿ ಅಬೌಟ್ ಇಟ್, ಆಯ್ತಾ? ಓಕೆ, ಆಡ್ ಗ್ರೂಪ್ ಹೆಸರು ಕೊಡ್ಬೇಕು, ಅಂದ್ರೆ ಆಸ್ ಯೂಶುವಲ್ ನೀವು ಎಲ್ಲದಕ್ಕೆ ಹೆಸರು ಕೊಡ್ತಿರೋದಕ್ಕೆ ಆ ತರ ಇಲ್ಲಿ ಆಡ್ ಗ್ರೂಪ್ ಎಲ್ಲ ಹೆಸರು. ಸೊ ನಾವೇನ್ ಮಾಡೋಣ ಅಂದ್ರೆ, ಫಾರ್ ಎಕ್ಸಾಂಪಲ್ ಆಡ್ ಗ್ರೂಪ್ ನೇಮ್ ಫಸ್ಟ್ ನಾನು ಕಾರ್ಡಿಯಾಲಜಿ ಅಂತ ಅನ್ಕೊಂತ ಇದ್ದೀನಲ್ವಾ. ಓಕೆ, ಕಾರ್ಡಿಯಾಲಜಿ ಅಂತ ಹೆಸರು ಕೊಟ್ಟಿನಿ, ರೈಟ್? ಡಿಫಾಲ್ಟ್ ಬಿಡ್ ಅಂದ್ರೆ ಇದು ಕಾಸ್ಟ್ ಪರ್ ಕ್ಲಿಕ್. ಆಸ್ ಐ ಟೋಲ್ಡ್, ಇಷ್ಟಕ್ಕೆ ಮುಂಚೆ ಮ್ಯಾನ್ಯುಯಲ್ CPC ಸೆಲೆಕ್ಟ್ ಮಾಡ್ತೀವಿ. ಇದು ಡಿಫಾಲ್ಟ್ ಬಿಡ್ ಇಸ್ ಪರ್ ಕ್ಲಿಕ್ ಎಷ್ಟು ಚಾರ್ಜ್ ಆಗ್ಬೇಕು ಅಂತ ನೀವು ಡಿಸೈಡ್ ಮಾಡ್ತೀವಿ. ಓಕೆ, ಇಲ್ಲಿ ಏನಂದ್ರೆ ಅಲ್ಲಿ ಆ ತರ ಗೂಗಲ್ ನಲ್ಲಿ ಯಾರು, ಇವಾಗ ಫಾರ್ ಎಕ್ಸಾಂಪಲ್ ನೀವು 1 ರೂಪಿಯಿಂದ ಸೆಲೆಕ್ಟ್ ಮಾಡಿ 10 ರೂಪೀಸ್ ಎಲ್ಲ ಇಟ್ಕೋಬಹುದು. ನಾನ್ 10 ರೂಪೀಸ್ ಇಟ್ಟಿದ್ನಿ. ಸೊ ಆದ್ಮೇಲೆ ನಿಮ್ಗೆ ಏನ್ ಗೊತ್ತಾಯ್ತು, ನೀವು ಗೂಗಲ್ ಪೇಜ್ ನಲ್ಲಿ ಹೋಗಿ ನಿಮ್ ಆಡ್ ಎಲ್ಲಿ ಕಾಣಿಸ್ತಾ ಇದೆ ಅಂತ ಚೆಕ್ ಮಾಡ್ಕೊಂತಾ ಇರ್ತೀರಲ್ವಾ, ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್ ಅಂತ. ಫಸ್ಟ್ ಪೊಸಿಷನ್ ಇತ್ತು, ಅಗೇನ್ ನಿಮ್ಗೆ ಸೆಕೆಂಡ್ ಪೊಸಿಷನ್ ಚೇಂಜ್ ಆಯ್ತು. ಸೆಕೆಂಡ್ ಪೊಸಿಷನ್ ಚೇಂಜ್ ಆಯ್ತು ಅಂತ ಅಂದ್ರೆ ಏನು, ನಿಮ್ಗೆ ಐ ವಿಲ್ ಶೋ ಯು ವಿತ್ ಅನ್ ಎಕ್ಸಾಂಪಲ್. ಓಕೆ,
It's very simple. Simple like that, I tell you. So again, we will go for the same thing, digital marketing course in Hyderabad. Okay, ಇದು ನೋಡಿ ಈ ತರ 4 ads ಕಾಣಿಸ್ತದಲ್ವಾ. ಇವಾಗ ಈ ಲಂಡನ್ ಅವ್ರದ್ದು ಫಸ್ಟ್ ನಲ್ಲಿದೆ, ಸೆಕೆಂಡ್ ನಲ್ಲಿ ಡಿಜಿ ಪರ್ಫಾರ್ಮ್ ಅಂತಿದೆ. ರಿಫ್ರೆಶ್ ಮಾಡಿ ನೋಡೋಣ. ಇನ್ ಕೇಸ್ ಅದೇ ಇದ್ರೆ ಪರವಾಗಿಲ್ಲ, ಅದೇ ಇಲ್ಲ ಹಂಗಿದ್ರೆ ಇಲ್ಲಿ ಡಿಜಿ ಪರ್ಫಾರ್ಮ್ ಅಂತ ಮೇಲ್ಗಡೆ ವಿದಿನ್ ಸೆಕೆಂಡ್ಸ್. ಕರೆಕ್ಟ್? ಹೇಗಾಯ್ತು? ಸಿಂಪಲ್. ಇವಾಗ ನನ್ ಕಾಂಪಿಟೇಟರ್ದು ಎಷ್ಟು ನಡೀತಾ ಇದೆ, ಎಷ್ಟು ಕಾಸ್ಟ್ ಪರ್ ಕ್ಲಿಕ್ ನಡೀತಾ ಇದೆ ಅಂತ ನಾನೇನ್ ನೋಡ್ತಾ ಇಲ್ಲ. ರೈಟ್? ಐ ಆಮ್ ನಾಟ್ ಲುಕಿಂಗ್ ಎಟ್ ಎನಿಥಿಂಗ್. ಬಟ್ ಇವಾಗ ಇಷ್ಟಕ್ ಮುಂಚೆ ನಂದಿತ್ತು, ಇವಾಗ ಡಿಜಿ ಪರ್ಫಾರ್ಮ್ ಅವ್ರದ್ದು ಬಂದಿದ್ರೆ ಎಲ್ಲಿ ಡಿಫ್ರೆನ್ಸ್ ಬಂದಿರ್ಬೋದು? ಆಬ್ವಿಯಸ್ಲಿ ಅವ್ರು ಲೀಡ್ ಆಗ್ತಾ ಇದ್ದಾರೆ ಅಂತಲ್ಲ. ದಿಸ್ ಇಸ್ ಆಡ್ಸ್, ಸೊ ಇಟ್ಸ್ ನಾಟ್ ಅಬೌಟ್ ವೇರ್ ದೇ ಆರ್, ಹೌ ದೇ ಆರ್ ಲೀಡಿಂಗ್, ಇಟ್ಸ್ ಹೌ ದೇ ಆರ್ ಡೂಯಿಂಗ್ ಇಟ್, ಹೌ ದೇ ಆರ್ ಡೂಯಿಂಗ್ ಇಟ್ ಚೇಂಜಸ್ ಆಗ್ತಾ. ಸೊ ಕಾಸ್ಟ್ ಪರ್ ಕ್ಲಿಕ್ ಅವರು ಚೇಂಜ್ ಮಾಡಿದ್ದಾರೆ. ಸಿಂಪಲ್. ದಟ್ಸ್ ದ ಮೇನ್ ರೀಸನ್ ದಟ್ ಕ್ಯಾನ್ ಬಿ. ಸೊ ನಿಮ್ಗೆ ಡೌಟ್ ಬಂತು, ನೀವ್ ಇಲ್ಲಿ 11 12 ಯಾವ್ದೋ ಒಂದು ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ಸೊ ಆ ತರ ಇಟ್ ಡಿಪೆಂಡ್ಸ್ ಆನ್ ಯು. ಯು ಹ್ಯಾವ್ ಟು ಕಮ್ ಅಂಡ್ ಚೇಂಜ್ ಇಟ್. ಆಯ್ತಾ? ಆ ತರ ಆಗತ್ತೆ. ಯು ಕ್ಯಾನ್ ಸೆಲೆಕ್ಟ್ ಇಟ್ ಅಂಡ್ ಯು ಕ್ಯಾನ್ ಚೇಂಜ್ ಇಟ್ ವಾಟ್ ಎವರ್ ಇಟ್ ಇಸ್. ರೈಟ್? ಕಮಿಂಗ್ ಡೌನ್, ಇದು ಮ್ಯಾನ್ಯುಯಲ್ CPC ಅಂತ ನೀವೇ ಚೇಂಜ್ ಮಾಡ್ಕೊಂತ ಇರೋದು ಇಲ್ಲಿ ಬಂದು. ಓಕೆ, ಯು ಕ್ಯಾನ್ ಎಡಿಟ್. ಆಡ್ ರನ್ ಆಗ್ತಾ ಇರೋ ಕೂಡ ನೀವು ಎಡಿಟ್ ಮಾಡ್ಕೊಂಡು ಯು ಕ್ಯಾನ್ ಡೂ ಥಿಂಗ್ಸ್. ಓಕೆ, ದೆನ್ ಇವಾಗ ಇಲ್ಲಿ ಕೀವರ್ಡ್ಸ್ ಇವಾಗ URL ಅವರ ನಿಮ್ಗೆ ಕೊಟ್ಟಿದ್ರೆ ಅದಕ್ಕೆ ಅವರೇ ಇಷ್ಟೊಂದು ಕೀವರ್ಡ್ಸ್ ಕೊಟ್ಟಿದ್ದಾರೆ. ದಟ್ಸ್ ಅ ಗ್ರೇಟ್ ಬೆನಿಫಿಟ್ ಫಾರ್ ಯು, ದಟ್ ಗೂಗಲ್ ಇಟ್ ಸೆಲ್ಫ್ ಇಸ್ ಗಿವಿಂಗ್ ಯು ಎವ್ರಿಥಿಂಗ್. ಓಕೆ, ಬೇಡ ಅಂತಂದ್ರೆ ಇದೆಲ್ಲ ತೆಗೆದು ಬಿಟ್ಟು ಯು ಕ್ಯಾನ್ ಜಸ್ಟ್ ರಿಮೂವ್ ಇಟ್ ಆಫ್. ಓಕೆ, ಎಲ್ಲ ಕಂಟ್ರೋಲ್ ಮಾಡಿ ಯು ಕ್ಯಾನ್ ಜಸ್ಟ್ ರಿಮೂವ್ ಇಟ್ ಆಫ್ ಅಂಡ್ ಯು ಕ್ಯಾನ್ ಚೂಸ್ ಯೋರ್ ಓನ್ ಕೀವರ್ಡ್ಸ್. ಇವಾಗ ನಾವು whatever doubts you have, ನಾನು at the end clear ಮಾಡ್ತೀನಿ. Just make sure that you note it down. Okay, so ಇಲ್ಲಿ ಕೀವರ್ಡ್ಸ್, ಇವಾಗ ಮೇನ್ ಕೀವರ್ಡ್ಸ್ ಲೆವೆಲ್ ನಮ್ಗೆ. ರೈಟ್? ಕೀವರ್ಡ್ಸ್ ಹೇಗೆ ರಿಸರ್ಚ್ ಮಾಡೋದು ಅಂತ ದೀಪ ನಾವ್ ಇನ್ನು ನೋಡ್ತೀವಿ. ಬಟ್ ಸ್ಟಿಲ್ ವಾಟ್ ಎವರ್ ಐ ಟೋಲ್ಡ್ ಯು, ಗೂಗಲ್ ನಲ್ಲಿ ಇಲ್ಲಿ ಕಾಣಿಸುತ್ತೆ. ರೈಟ್? ಒಂದ್ ಸೆಕೆಂಡ್, ನಾನ್ ಹೇಳ್ನಿ. ಕೀವರ್ಡ್ ಎವ್ರಿವೇರ್ ಅಂತ ಒಂದು ಗೂಗಲ್ ಎಕ್ಸ್ಟೆನ್ಷನ್ ಇರುತ್ತೆ. ಯು ಕ್ಯಾನ್ ಜಸ್ಟ್ ಡೌನ್ಲೋಡ್ ಇಟ್. ಸೇಮ್ ಗೂಗಲ್ ತರ ಇಲ್ಲಿ ಗೂಗಲ್ ಮಾಡೋದು. ಕೀವರ್ಡ್ ಎವ್ರಿವೇರ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇದು ಓಪನ್ ಮಾಡ್ಬೇಕು. ಕೀವರ್ಡ್ಸ್ ಎವ್ರಿವೇರ್ ಅಂತ ಓಪನ್ ಮಾಡಿದ್ರೆ ಅದು ಆಪ್ ತರ ಸೇಮ್, ಇಟ್ಸ್ ಲೈಕ್ ಎನ್ ಎಕ್ಸ್ಟೆನ್ಷನ್. ಓಕೆ, ಇದು ಆಡ್ ಟು ಕ್ರೋಮ್ ಅಂತ ಹೊಡೆದ್ಬೇಕು, ಅದು ಆಲ್ರೆಡಿ ಇದೆ. ಸೊ ನಂಗೆ ನಡೀತಾ ಇದೆ. ಅದೇನಂದ್ರೆ ಕೀವರ್ಡ್ ರಿಸರ್ಚ್ ಮಾಡುತ್ತೆ. ಇದು ರಿಲೇಟೆಡ್ ಕೀವರ್ಡ್ಸ್ ಈ ತರ ಕೊಡುತ್ತೆ ನಿಮ್ಗೆ. ಓಕೆ, ಅಂಡ್ ರಿಲೇಟೆಡ್ ಕೀವರ್ಡ್ಸ್ ನೀವು ಕೆಳಗಡೆ ಕೂಡ ನೋಡೋದು. ರಿಲೇಟೆಡ್ ಸರ್ಚಸ್ ಟು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕೊಟ್ಟಿರೋದಕ್ಕೆ ಅಂದ್ರೆ ದಿಸ್ ಮೀನ್ಸ್ ದಿಸ್ ಹ್ಯಾಸ್ ಸಮಥಿಂಗ್. ಓಕೆ, ಅಂಡ್ ಉಬರ್ ಸಜೆಸ್ಟ್ ಅಂತ ಹೇಳಿ ಒಂದು ಇದೆ. ಕೀವರ್ಡ್ಸ್ಗೆ ದೇರ್ ಆರ್ ಡಿಫ್ರೆಂಟ್ ಥಿಂಗ್ಸ್ ಟು ರಿಸರ್ಚ್ ಆನ್. ಓಕೆ, ನಾವು ಇನ್ನು ದೇರ್ ಆರ್ ಲಾಟ್ ಮೆನಿ ಟಾಪಿಕ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ಕೆ. ಬಟ್ ಫಾರ್ ನೌ ಕೀವರ್ಡ್ ಎವ್ರಿವೇರ್ ಅಂತ ಒಂದು ಉಬರ್ ಸಜೆಸ್ಟ್ ಅಂತ ನೀಲ್ ಪಟೇಲ್ ಇವ್ರ ಹೆಸರು ನೀಲ್ ಪಟೇಲ್. ಆ ನೀಲ್ ಪಟೇಲ್ ಅವ್ರದ್ದು ubersuggest.com ಅಂತ ಒಂದು ವೆಬ್ಸೈಟ್ ಇದೆ. ಅದು ಓಪನ್ ಮಾಡಿದ್ರೆ ಎವ್ರಿ ಕೀವರ್ಡ್ಗೆ ನಿಮ್ಗೆ ಎಷ್ಟು ವಾಲ್ಯೂಮ್ ಇದೆ ಅಂತ ಹೇಳಿ ತೋರಿಸ್ತಾರೆ. ಅದ್ರ ಬೇಸ್ ಮಾಡ್ಕೊಂಡು ಯು ಕ್ಯಾನ್ ಡೂ ವಾಟ್ ಎವರ್ ಕೀವರ್ಡ್ ಯು ವಾಂಟ್. ಫಾರ್ ಎಕ್ಸಾಂಪಲ್ ಕಾರ್ಡಿಯಾಲಜಿ ಅನ್ಕೊಂತ ಇದ್ದೀನಿ, ನಾನೇ ಟೈಪ್ ಮಾಡ್ತೀನಿ. ಓಕೆ, ಕಾರ್ಡಿಯಾಲಜಿ ಹಾಸ್ಪಿಟಲ್ಸ್ ಇನ್ ಬೆಂಗಳೂರು. ಓಕೆ, ಮೇ ಬಿ ಜನಗಳು ಪೀಪಲ್ ವಿಲ್ ಸರ್ಚ್ ಲೈಕ್ ದಿಸ್ ಅಂತ ನಾನು ಅನ್ಕೊಂತ ಇದ್ದೀನಿ. ನಾನು ರಿಸರ್ಚ್ ಮಾಡಿ ಹಾಕ್ತಾ ಇದ್ದೀನಿ ನಾನು. ಓಕೆ, ದಟ್ ಮೈಟ್ ಬಿ ದ ಒನ್. ಆದ್ಮೇಲೆ ಕಾರ್ಡಿಯಾಲಜಿ ಸ್ಪೆಷಲಿಸ್ಟ್ ಇನ್ ಬೆಂಗಳೂರು. ಓಕೆ, ಈ ತರ ಇರ್ಬೋದು. ಆಮೇಲೆ ಹಾರ್ಟ್ ಸ್ಪೆಷಲಿಸ್ಟ್ ಓಕೆ ಇನ್ ಬೆಂಗಳೂರು, ಅಂದ್ರೆ ಆ ತರ ಇರ್ತಲ್ಲ ಕಾರ್ಡಿಯಾಲಜಿ ಅಂದ್ರೆ, ಹಾಗೆ ಟೈಪ್ ಮಾಡ್ಕೊಂಡಲ್ವಾ ತುಂಬಾ ಜನ. And heart surgeons, okay, in Bangalore.
ರೈಟ್ ಸೊ ಈ ತರ ಸೆಟ್ ಆಫ್ ಕೀವರ್ಡ್ಸ್ ನೀವು ಕೊಡ್ಬೋದು. ಐ ಟೋಲ್ಡ್ ಯು ರೈಟ್, ಲಿಮಿಟ್ ಇರುತ್ತೆ ಕೀವರ್ಡ್ಸ್, ಇಷ್ಟೊಂದು ಕೀವರ್ಡ್ಸ್ ಅಷ್ಟೊಂದು ಕೀವರ್ಡ್ಸ್ ಅಂತ ಲಿಮಿಟ್ ಇರುತ್ತೆ. ಸೊ ಕೀವರ್ಡ್ಸ್ are like 10,000 keywords. You can't just believe you can use 10,000 keywords for this cardiology ad group. ಓಕೆ, ಇದು ಬಂದು ಕೀವರ್ಡ್ ಲೆವೆಲ್. ನಾನು ಹೇಳ್ತಾ ಇದ್ನಲ್ವಾ, ಈ ತರ ಕ್ಯಾಂಪೇನ್ ಲೆವೆಲ್ ಆಯ್ತು, ವೆರ್ ಯು ಡಿಫೈನ್ಡ್ ಯುವರ್ ಲೊಕೇಶನ್ಸ್ ಅಂಡ್ ಆಲ್. ಆಡ್ ಗ್ರೂಪ್ ಲೆವೆಲ್ ಬಂದು ಎಸ್ ಕಾರ್ಡಿಯಾಲಜಿ ಅಂಬೋದು ಒಂದು ಆಡ್ ಗ್ರೂಪ್, ಅದರಲ್ಲಿ ಕೀವರ್ಡ್ ಅಂಬೋದು ಒಂದು, ದಿಸ್ ಇಸ್ ಒನ್ ಮೋರ್ ಲೆವೆಲ್ ಅಗೇನ್, ಕೀವರ್ಡ್ ಲೆವೆಲ್. ಇದು ಕೀವರ್ಡ್ ಎಲ್ಲ ಆಯ್ತಾ, ನೆಕ್ಸ್ಟ್ ನೋಡೋಣ. ಓಕೆ, so keywords ಆಯ್ತು. For cardiology you have selected default bidding and you have selected keywords ಆಯ್ತಾ. ಕಾರ್ಡಿಯಾಲಜಿ ಆಯ್ತು. ಆದ್ಮೇಲೆ ಏನಂದ್ರೆ ನ್ಯೂ ಆಡ್ ಗ್ರೂಪ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಡ್ ಗ್ರೂಪ್ ಏನು, ನ್ಯೂರಾಲಜಿ ಅನ್ಕೊಂತ ಇದ್ದೀನಿ ನಾನು, ರೈಟ್. ನ್ಯೂರಾಲಜಿದು ಆಡ್ ಗ್ರೂಪ್ ಕ್ರಿಯೇಟ್ ಮಾಡ್ಬೇಕು, ರೈಟ್. ಇಟ್ಸ್ ಲೈಕ್ ನ್ಯೂರಾಲಜಿ ಸೆಲೆಕ್ಟ್ ಮಾಡ್ಬಿಟ್ನಿ. ಅಗೇನ್ ದಿಸ್ ಇಸ್ ಯೋರ್ ವಿಶ್. ಓಕೆ, ಇಲ್ಲಿ ವೆಬ್ಸೈಟ್ URL ನೀವು ಟೈಪ್ ಮಾಡ್ರೆ ಅವರು ಡಿಫಾಲ್ಟ್ ರೆಕಮೆಂಡೇಶನ್ ಕೊಡ್ತಾರೆ. ಓಕೆ, ಇಲ್ಲ ಹಂಗಿದ್ರೆ ಯು ಕ್ಯಾನ್ ಟೈಪ್ ಇಟ್ ಮ್ಯಾನ್ಯುಯಲಿ. ಗೆಟ್ ಕೀವರ್ಡ್ಸ್ ಅಂತ ಕ್ಲಿಕ್ ಮಾಡ್ರೆ ಅವರೇ ಕೀವರ್ಡ್ಸ್ ಕೊಡ್ತಾರೆ. ಇಲ್ಲ ಹಂಗಿದ್ರೆ ಎಂಟರ್ ಕೀವರ್ಡ್ಸ್ ಮ್ಯಾನ್ಯುಯಲಿ ಅಂತ ಕ್ಲಿಕ್ ಮಾಡಿ ಸೇಮ್ ವೇ ನೀವು ರಿಸರ್ಚ್ ಮಾಡಿದ ಕೀವರ್ಡ್ಸ್ ಎಂಟರ್ ಮಾಡಬೇಕು. ಓಕೆ, ನ್ಯೂರಾಲಜಿ ಹಾಸ್ಪಿಟಲ್ಸ್ ಇನ್ ಬೆಂಗಳೂರು, neurosurgeons, right, in Bengaluru or Bangalore ಅಂತ ಕೂಡ ಕೊಡ್ಬೋದು ನೀವು. ಅದೇ based on what you search, ನಿಮ್ಮ ರಿಸರ್ಚ್ ಯಾವುದು ಜಾಸ್ತಿ ಅಂತ ನಿಮ್ಗೆ ಅನ್ಸ್ತಾತೋ ಅದು, right. And neurologists in Bangalore, ಆಮೇಲೆ ಅಷ್ಟೇ. ಓಕೆ ಫೈನ್, whatever. Let's not extend this. So ಈ ತರ ನೀವು ಡಿಸೈಡ್ ಮಾಡ್ಬೋದು. ಓಕೆ, you have given add names, add group name cardiology ಅಂತ ಹೇಳಿ, and you have given keywords and this is per click ಎಷ್ಟು ಅಂತ ಹೇಳಿ ನೀವು ಕೊಟ್ಟಿದ್ರಿ. ಆದ್ಮೇಲೆ ಕೆಳಗಡೆ ಬಂದು add group name ಮತ್ತು ಇನ್ನೊಂದು add group name and budget and keywords ಆಯ್ತಾ. You have covered all the necessary levels. The only level remaining is ads create ಮಾಡ್ಬೋದು, right. Let's go for that. Save and continue ಮಾಡ್ಬಿಡಿ. You are done with selecting everything. Go for creating ads. ಅಂದ್ರೆ ads appear ಆಗಬೇಕು, right. That's important for you. ಅದು ಹೇಗೆ appear ಆಗುತ್ತೆ ಎಂಬುದು important ನಮಗೆ. Okay, first ನಾವು ಇಲ್ಲಿ ನೋಡೋಣ. Okay, ಇಲ್ಲಿ ಎಸ್. ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ, ನಾವು ವೆಬ್ಸೈಟ್ ಕೊಟ್ಟಿದ್ವಿ ಅದಕ್ಕೆ, ಅವ್ರು ಡಿಫಾಲ್ಟ್ ಸ್ವಲ್ಪ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ರು, ಈ ತರ ಕಾಣಿಸ್ಬೇಕು, ಈ ತರ ಅಂದ್ರೆ ಹೆಡ್ಲೈನ್ಸ್, ದಿಸ್ ಕ್ಯಾನ್ ಬಿ ಯುವರ್ ಮೇನ್ ಲೈನ್, ಸುಮ್ಮನೆ ಆ ತರ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ದಟ್ಸ್ ಫೈನ್, ಯು ಕ್ಯಾನ್ ಡಿಸೈಡ್ ಇಟ್. ಐ ವಿಲ್ ಟೆಲ್ ಯು ಹೌ. ಇಲ್ಲಿ ನೋಡಿದ್ರೆ ಇಲ್ಲಿ ಹ್ಯಾಕ್ ಕಾಣಿಸುತ್ತೆ, ಯಶೋಧ ಹಾಸ್ಪಿಟಲ್ಸ್ ಅಂತ ನೀವು ನಿಮ್ಮ ಆಡ್ ಹ್ಯಾಕ್ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಈ ಗೂಗಲ್ ನಲ್ಲಿ ಹೀಗೆ ಕಾಣಿಸುತ್ತೆ. ಇದು ಬಂದು ಟೈಟಲ್, ಇದು ಬಂದು ಡಿಸ್ಕ್ರಿಪ್ಷನ್. ಓಕೆ, ಆ ತರ. ಓಕೆ, ಇಲ್ಲಿ ಎಸ್, ದಿಸ್ ಇಸ್ ಹೌ ಇಟ್ ಇಸ್ ಲುಕಿಂಗ್. ಇಲ್ಲಿ ನೋಡಿ, ಇಲ್ಲಿ ನೀವು ಆರೋ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ರಲ್ವಾ. ಸೊ ದಿಸ್ ಇಸ್ ಹೌ ಯುವರ್ ಆಡ್ ಮೈಟ್ ಲುಕ್. This is for mobile, this is for the desktop. Desktop ನಲ್ಲಿ ಹ್ಯಾಕ್ ಅನ್ಸುತ್ತೆ, ಮೊಬೈಲ್ ನಲ್ಲಿ ಹ್ಯಾಕ್ ಅನ್ಸುತ್ತೆ. ಆ ತರ they will just show you so that ನೀವು ಅದ್ ನೋಡ್ಕೊಂತ ನೀವು ಎಡಿಟ್ ಮಾಡ್ಬೋದು. ಓಕೆ, ಓಕೆ, ನಾವಿಲ್ಲಿ ನೋಡೋಣ ಯಶೋಧ ಹಾಸ್ಪಿಟಲ್ಸ್. ಅಂದ್ರೆ ಯಶೋಧ ಹಾಸ್ಪಿಟಲ್ಸ್ ಇನ್ ಹೈದರಾಬಾದ್ ಅಂತ ಅವ್ರು ಸಜೆಷನ್ ಕೊಟ್ಟಿದ್ದಾರೆ, ಯಾಕಂದ್ರೆ ಆಕ್ಚುಲಿ ಅದು ಹೈದರಾಬಾದ್ ನಲ್ಲಿ ಇದೆ, ಅದಕ್ಕೆ ಹಾಕೊಡ್ತಾ ಇದ್ದಾರೆ. ಓಕೆ, ಲೆಟ್ಸ್ ಅಸ್ಯೂಮ್ ಯಶೋಧ ಹಾಸ್ಪಿಟಲ್ಸ್ ಇನ್ ಬೆಂಗಳೂರು, ದಟ್ಸ್ ವಾಟ್ ಯು ವಾಂಟೆಡ್ ಟು ಗಿವ್. ಓಕೆ, ಇಲ್ಲಿ ಚೇಂಜ್ ಆಗ್ತದೆ, ಯು ಕೀಪ್ ಅಬ್ಸರ್ವಿಂಗ್. in Bangalore, best hospital, yes. Okay, 1 second. New headline. Okay. And remember, sometimes ಇದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು ನಿನ್ನೆ ಗೂಗಲ್ ಆಡ್ಸ್ ಅಕೌಂಟ್ ಓಪನ್ ಮಾಡಿ ಹೇಗಿದೆ ಅಂತ ನೋಡಿದ್ನಿ, ಇಫ್ ಎವ್ರಿಥಿಂಗ್ ಇಸ್ ಫೈನ್ ಅಂತ. ಯು ವೋಂಟ್ ಬಿಲೀವ್ ಇದು ಈ ತರ ಇದ್ದಿಲ್ಲ.
ಅವ್ರು ಇಷ್ಟೊಂದು ಚೇಂಜಸ್ ಮಾಡ್ತಾ ಇರ್ತಾರೆ, ಡೇ ಬೈ ಡೇ ಚೇಂಜಸ್ ಆಗಿದ್ನು ನೀವು ಆಶ್ಚರ್ಯ ಪಡ್ಬೇಕಾದ ಅವಸರ ಇಲ್ಲ, ಅಷ್ಟೊಂದು ಚೇಂಜಸ್ ಆಗತ್ತೆ. ಎಲ್ಲ ಸೇಮ್ ಆಪ್ಷನ್ಸ್ ಎಲ್ಲ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿನ್ನೆ ನಂಗೆ ಹೇಗಿತ್ತು ಅಂದ್ರೆ ಹೆಡ್ಲೈನ್ 1 ಹೆಡ್ಲೈನ್ 2 ಅಂತ ಸಿಂಪಲ್ ಆಯ್ತು, ಇಷ್ಟೊಂದು ನ್ಯೂ ಹೆಡ್ಲೈನ್ ಅಂತ ಹೇಳಿ ಮತ್ತೆ ಹೊಸ ಆಪ್ಷನ್ ಬಂದಿದೆ. ಸೊ ಇಟ್ಸ್ ಲೈಕ್ ಡಿಪೆಂಡ್ಸ್, ಅವರು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅಂಡ್ ಎಸ್, ಎನಿ ಅಪ್ಡೇಟ್ ಅಂದ್ರೆ ಆಬ್ವಿಯಸ್ಲಿ ಒಂದು ಲೆವೆಲ್ ಫಾರ್ವರ್ಡ್ ಹೋಗ್ತಾರೆ. ಸೊ using it, okay. Pinning one headline or description causes it to show in that specific position, preventing others from showing in its place. If you want a headline or description show in a certain position, try pinning 2 or 3, right? So particular ನೀವು ಅದೇ ಮೇಲ್ಗಡೆ ಕಾಣಿಸ್ಬೇಕು, ಒಂದೇ ಹೆಡ್ಲೈನ್ ಮೇಲ್ಗಡೆ ಕಾಣಿಸ್ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಕೊಡ್ಬೋದಂತೆ, ಅದರ್ವೈಸ್ it is fine. ಆಯ್ತಾ, 1 second. ಯಶೋಧ ಹಾಸ್ಪಿಟಲ್ಸ್ ಬೆಸ್ಟ್ ಹಾಸ್ಪಿಟಲ್ ಇನ್ ಬ್ಯಾಂಗ್ಳೂರ್ ಅಂತ ಕೊಡ್ತೀನಿ ನಾನು. And wait, we will remove everything and we'll see. Yes, ಇಷ್ಟೊಂದಿದೆ ನಮ್ಗೆ. Right, okay, you can choose it. 1 second. Best hospitals in Bangalore and Aitu. So here I can select. Idu make sure this is attractive. Okay na? Yakandre ಸ್ವಲ್ಪ ಇದು ನೋಡೇ ಜನಗಳು ಡಿಸೈಡ್ ಮಾಡ್ತಾರೆ. ಅದಕ್ಕೆ see that it is a little attractive. Okay. Yashoda. Okay, ಇದೆಲ್ಲಿ ಅಪಿಯರ್ ಆಗ್ತದೆ ಅಂತ ನೋಡ್ಬೋದು, ರೈಟ್. ಯಶೋಧ ಹಾಸ್ಪಿಟಲ್. ಓಕೆ, 1 second. ನಾವು ಇವಾಗ we are doing it for cardiology, right? ಕಾರ್ಡಿಯಾಲಜಿಗೆ ಮಾಡ್ತಾ ಇದೀವಿ ads, right? ಕಾರ್ಡಿಯಾಲಜಿ ಬೇಸ್ಡ್ ad ಕ್ರಿಯೇಟ್ ಮಾಡ್ತಾ ಇದೀವಿ. ಮತ್ತೆ let's use ಕಾರ್ಡಿಯಾಲಜಿ best cardiologists, best cardiology hospital. Okay, ಅಪ್ಡೇಟ್ ಆಗ್ತಲ್ವಾ? ಬೆಸ್ಟ್ ಹಾಸ್ಪಿಟಲ್ ಇನ್ ಬ್ಯಾಂಗ್ಳೂರ್ ಇಸ್ ಓಕೆ. ಇಲ್ಲಾಂದ್ರೆ ಇಲ್ಲಿ ನಾವು ಯಶೋಧ ಹಾಸ್ಪಿಟಲ್, ಇದು ನಮ್ಮ ಇಷ್ಟ, ಯು ಕ್ಯಾನ್ ಪ್ಲೇ ವಿತ್ ಇಟ್. ಓಕೆ, ನೀವೇ ಡಿಸೈಡ್ ಮಾಡ್ಕೊಂಡು ಯು ಕ್ಯಾನ್ ಜಸ್ಟ್ ಪ್ಲೇ ವಿತ್ ಥಿಂಗ್ಸ್ ಅಂಡ್ ಎವ್ರಿಥಿಂಗ್. ಬೆಸ್ಟ್ ಕಾರ್ಡಿಯಾಲಜಿ ಹಾಸ್ಪಿಟಲ್ ಯಶೋಧ ಹಾಸ್ಪಿಟಲ್ಸ್ ಅಂತ ನಾನು ಕೊಡ್ತೀನಿ. ಓಕೆ, ರೈಟ್ ಸೈಡ್ ನೋಡ್ತಾ ಇರ್ರಿ, ಹೀಗೆ ಅಪ್ಡೇಟ್ ಆಗ್ತಾ ಇರುತ್ತೆ ಇಲ್ಲಿ. ಅದು ಹಾಗೆ ನೀವು ಕೊಡ್ಬೋದು. ಓಕೆ, ಇಟ್ಸ್ ಯೋರ್ ವಿಶ್. ಇನ್ನು ಇದೆ ನಿಮ್ಗೆ, ಯು ಕ್ಯಾನ್ ಗಿವ್ ಇಟ್, ಬಟ್ ಅದರ್ವೈಸ್ ಮೇಕ್ ಇಟ್ ಸಿಂಪಲ್. ಓಕೆ, 1 or 2 ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ರಿ ನೀವು, ರೈಟ್. ಸಿ, ಅವರೇ ಕೊಟ್ಟಿದ್ದಾರೆ, ದ ಬೆಸ್ಟ್ ಟೀಮ್ ಆಫ್ ಹಾರ್ಟ್ ಅಂಡ್ ಸರ್ಜನ್ಸ್ 20 ಅವೈಲಬಲ್ 24/7 ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಇನ್ ಇಂಡಿಯಾ. ಐ ಮೀನ್ ಬ್ಯೂಟಿಫುಲ್ ಡಿಸ್ಕ್ರಿಪ್ಷನ್, ಅವರೇ ಒಳ್ಳೆ ಡಿಸ್ಕ್ರಿಪ್ಷನ್ ಕೊಟ್ಬಿಟ್ರು. ಬೇಡ ಅಂತಂದ್ರೆ ಡಿಸ್ಕ್ರಿಪ್ಷನ್ಸ್ ನೀವು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಇಟ್ಸ್ ಲೈಕ್ ಯೋರ್ ವಿಶ್, ಯು ಕ್ಯಾನ್ ಸೆಲೆಕ್ಟ್. ಆಡ್ URL ಆಪ್ಷನ್ಸ್ ಬೇಕಾದ್ರೆ ಆಡ್ ಮಾಡ್ಕೋಬಹುದು, URL ಆಪ್ಷನ್ಸ್ ವಿಸಿಟ್ ಮಾಡ್ಬೇಕಂದ್ರೆ. ಇಲ್ಲಂಗಿದ್ರು ಪರವಾಗಿಲ್ಲ, ಯು ವಾಂಟ್ ದಮ್ ಟು ಕ್ಲಿಕ್ ಅಂಡ್ ಕಮ್ ಟು ಯುವರ್ ವೆಬ್ಸೈಟ್, ಸೊ ಲೆಟ್ ದಿಸ್ ಬಿ. ಅಂಡ್ ಈ ತರ ನೀವು ಬೇಕಾದ್ರೆ ಯು ಕ್ಯಾನ್ ಜಸ್ಟ್ ರಿಮೂವ್ ವಾಟ್ ಎವರ್ ದೇ ಹ್ಯಾವ್ ರಿಟನ್. ಓಕೆ, ಓಕೆ, ವಾಟ್ ಎವರ್ ದೇ ಹ್ಯಾವ್ ರಿಟನ್ ನೀವು ತೆಗೆದು ಬಿಟ್ಟು ನಿಮ್ದು ಮಾತ್ರ ಬರ್ಕೊಂಬಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಇನ್ ಬ್ಯಾಂಗ್ಳೂರ್ ಅಂತ. You're particularly targeting Bangalore, right? So you can change it. Okay, ಇದೇ ಬೇಕಾಯ್ತು, ಇವರು ಸಜೆಸ್ಟ್ ಮಾಡಿದ್ದಾರೆ, ನಿಮ್ ವೆಬ್ಸೈಟ್ URL ಕೊಟ್ಟಾರ. ಅದಕ್ಕೆ ನೀವು ಮ್ಯಾನ್ಯಲ್ ನೀವ್ ಆಡ್ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಕೊಂಡು ಅವರೇ ಮ್ಯಾಕ್ಸಿಮಮ್ ದೇ ಆರ್ ಟ್ರೈಂಗ್ ಟು ಹೆಲ್ಪ್ ಯು ಔಟ್. ಕೀವರ್ಡ್ಸ್ ನಲ್ಲಿ ನೋಡ್ರೆ ಕೂಡ ಕೀವರ್ಡ್ಸ್ ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ಬಿಟ್ಟಾರೆ ನಿಮ್ಗೆ ಆಲ್ರೆಡಿ. ನಿಮ್ಗೆ ಬೇಡ ಅಂತ ಹೇಳಿ ಡಿಲೀಟ್ ಮಾಡ್ಕೊಂಡ್ರಿ, ಬಟ್ ದೆನ್ ದೇ ಆರ್ ಟ್ರೈಂಗ್ ಟು ಹೆಲ್ಪ್ ಯು ಔಟ್, ರೈಟ್? ಆತರ ಬೇಕಾದ್ರೆ ಇದೇ ಇಟ್ಕೊಂಬಂದಿಲ್ಲ, ಇದು ಪರವಾಗಿಲ್ಲ. ಇಟ್ಸ್ ಅಗೇನ್ ಯುವರ್ ಚಾಯ್ಸ್, ಆಸ್ ಐ ಟೋಲ್ಡ್ ಯು. ಆಯ್ತು, ಮೇಲ್ಗಡೆ ಅದಾಯ್ತು ಎಲ್ಲ. ಒಂದೇ ಸಲ ಡನ್ ಅಂತ ಕ್ಲಿಕ್ ಮಾಡೋಣ. ಜಸ್ಟ್ ಗಿವ್ ಮಿ ಅ ಸೆಕೆಂಡ್, ಲೆಟ್ಸ್ ಡೂ ದಿಸ್ ಆಸ್ ವೆಲ್. ಇದು ಮೇಲ್ಗಡೆ ಕಾರ್ಡಿಯಾಲಜಿಗೆ ಆಯ್ತು. ಓಕೆ, ಇಲ್ಲಿ ಆಡ್ ಗ್ರೂಪ್ ಕಾರ್ಡಿಯಾಲಜಿ ಅಂತ ಕ್ಲಿಕ್ ಮಾಡಿದ್ದಾರಲ್ವಾ, ಅದು ಆಯ್ತು. ಅಂಡ್ ನೌ we are clicking on done.
Okay, so we have created one ad for cardiology. Okay, ಇನ್ನೊಂದು ಆಡ್ ಕೂಡ ಕ್ರಿಯೇಟ್ ಮಾಡ್ಬೋದು, ನೀವು ಇಲ್ಲೇ ಇನ್ನೊಂದು ಆಡ್ ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ಒಂದೊಂದಕ್ಕೆ ಎಷ್ಟೆಷ್ಟು ಆಡ್ಸ್ ಕ್ರಿಯೇಟ್ ಮಾಡ್ತೀವಿ ಎಂಬುದು ಇಟ್ಸ್ ಯೋರ್ ವಿಶ್. ಓಕೆ, ಯು ಕ್ಯಾನ್ ಎಡಿಟ್ ಅಂಡ್ ಕ್ರಿಯೇಟ್ ಅನದರ್ ಆಡ್. ಐ ಟೋಲ್ಡ್ ಯು ದರ್ ಇಸ್ ಅ ಲಿಮಿಟ್ ಫಾರ್ ಆಡ್ಸ್. ಸೊ ಅಷ್ಟೊಂದು ಆಡ್ಸ್ ನೀವು ಕ್ರಿಯೇಟ್ ಮಾಡ್ಕೋಬಹುದು ಅಂತ. ಯು ಕ್ಯಾನ್ ಕ್ರಿಯೇಟ್ 50 ಆಡ್ಸ್. ಓನ್ಲಿ ಕಾರ್ಡಿಯಾಲಜಿಗೆ, ಓನ್ಲಿ ನ್ಯೂರಾಲಜಿಗೆ ಯು ಕ್ಯಾನ್ ಕ್ರಿಯೇಟ್ 50 ಆಡ್ಸ್. ಓಕೆ, ಸೊ ಆ ತರ ಮಾಡ್ಬೋದು. ಇವಾಗ ನಾವು ಯು ಹ್ಯಾವ್ ಕಮ್ ಟು ನ್ಯೂರಾಲಜಿ. ಕಾರ್ಡಿಯಾಲಜಿ ಒಂದು ಆಡ್ ಕ್ರಿಯೇಟ್ ಮಾಡಾಯ್ತು. ಇವಾಗ ನ್ಯೂರಾಲಜಿಗೆ ಬಂದಿನಿ. ಇಟ್ಸ್ ಅಗೇನ್ ಯೋರ್ ವಿಶ್. ಯು ಕ್ಯಾನ್ ಸ್ಟಾರ್ಟ್ ರೈಟಿಂಗ್ ಹೆಡ್ಲೈನ್ಸ್ ಅಂಡ್ ಆಲ್. ಇಟ್ಸ್ ಲೈಕ್ ನ್ಯೂರಾಲಜಿ. ಓಕೆ, ಕೆಲಸ ಮಾಡೋಣ. ಮೀಟ್ ನ್ಯೂರಾಲಜಿ ಎಕ್ಸ್ಪರ್ಟ್ಸ್. ಓಕೆ, only at Yashoda hospitals. Meet neurology experts only at Yashoda hospitals. Book an appointment now. ಸ್ವಲ್ಪ attractive ಮಾಡಿ. Okay, book your appointment now, or ಈ ತರ like hurry up for free appointment. Okay, book a free appointment ಅಂತ ಹೀಗೆ ಚೇಂಜ್ ಮಾಡೋದು. In case you're offering that. Okay, book a free appointment ಅಂತ ಕೂಡ ಸರ್ಚ್ ಅಂತ ಬರಿಬಹುದು. Depends on whatever you're doing it. So first ಏನಂದ್ರೆ ಇದೆ ಅಲ್ವಾ ಜನಗಳು ನೋಡೋದು. It's like very important that people keep seeing you. I mean, like ಇದೇನ್ ಮೇನ್ ನೋಡ್ತಾರೆ, ಮೆಟಾ ಟೈಟಲ್, ಮೆಟಾ ಡಿಸ್ಕ್ರಿಪ್ಷನ್ ಅಂತಾರಲ್ವಾ. I told you, you remember, ಈ ತರ ಮೇಲ್ಗಡೆ ಕಾಣಿಸೋದು ಮೆಟಾ ಟೈಟಲ್ ಅಂಡ್ ಕೆಳಗಡೆ ಮೆಟಾ ಡಿಸ್ಕ್ರಿಪ್ಷನ್. ಓಪನ್ ಮಾಡಿದ್ರೆ ಇಟ್ ಕ್ಯಾನ್ ಬಿ ಸಮಥಿಂಗ್ ಎಲ್ಸ್. ಓಕೆ, so it's your wish. And descriptions again, right? Meet the best team of neurologists at Yashoda hospitals. At Yashoda hospitals, we would like to have a talk. Okay, if you continue, yeah, you can either continue this or write it as another description. We would like to extend our support in helping you. Whatever, ನಾನು ಹೀಗೆ ಬರ್ದಿದ್ದೀನಿ. And again, it's your wish. ಮೊಬೈಲ್ ನಲ್ಲಿ ಹ್ಯಾಂಗ್ ಕಾಣಿಸುತ್ತೆ and desktop ನಲ್ಲಿ ಹ್ಯಾಂಗ್ ಕಾಣಿಸುತ್ತೆ and all, you can go for it. Okay, ನಾನು ಅಲ್ಲಿ ಒಂದು ಆಡ್ ಕ್ರಿಯೇಟ್ ಮಾಡಿದ್ದೀನಿ, ಇಲ್ಲಿ ಒಂದು ಆಡ್ ಕ್ರಿಯೇಟ್ ಮಾಡ್ತೀನಿ. Okay, I am done. I am clicking on save and continue. Okay, so ಈ ತರ ನೀವು ads create ಮಾಡ್ಬಿಟ್ಟು too few elements in the collection. Okay, I think there is an error. Okay, let's see what is that error anta nodana. I guess it is about I think it's about ಇದು ಹೆಡ್ಲೈನ್ಸ್ ತುಂಬಾ ಕಡಿಮೆ ಇದೆ ಅಂತ ಹೇಳಿ ತೋರಿಸ್ತದಂತ ಅನ್ಕೊಂತಾ ಇದ್ದೀನಿ. let's see ಅವ್ರೇನ ಸಜೆಸ್ಟ್ ಮಾಡ್ತಾರ ಅಂತ ನೋಡೋಣ. ಯಶೋದ ಹಾಸ್ಪಿಟಲ್ಸ್ ಇಂಟ್ರೊಡ್ಯೂಸಿಂಗ್ ಅಂತ ಅವರೇ ಸಜೆಸ್ಟ್ ಮಾಡಿದ್ದಾರೆ. ಐ ಆಮ್ ಜಸ್ಟ್ ಕ್ಲಿಕಿಂಗ್ ಆನ್ ದಟ್. ಐ ಆಮ್ ನಾಟ್ ಶ್ಯೂರ್ ವಾಟ್ too few elements ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಐ ಆಮ್ ಜಸ್ಟ್ ಲುಕಿಂಗ್ ಎಟ್ ಎನಿ ಎರರ್ ಅಂತ ಹೇಳಿ ನೋಡ್ತಾ ಇದ್ದೀನಿ. let's click on done and see. ನೋಡ even continue ಮಾಡಿದ್ರೆ ಬರುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡೋಣ. Yeah, I think it is done. So ಅದೇನಂದ್ರೆ ಇವಾಗ 3 ಹೆಡ್ಲೈನ್ಸ್ ಇದೆ. ಆ ಹೆಡ್ಲೈನ್ಸ್ ಲಿ it's giving 30 characters, right? So ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ don't make it too short ಅಂತ. Okay, make it a little good amount of characters ಅಂತ ಹೇಳ್ತಾ ಇದ್ದಾರೆ. And we have come to the last thing, that is setting up a bill, right? Payment ಇದು. Okay, payment information. So Yashoda hospitals ಅವರೇ ತಗೊಂಡಾರೆ. Okay, business name is Yashoda hospitals.
ಅಂದ್ರೆ ನೀವ್ ಚೇಂಜ್ ಮಾಡ್ಕೋಬಹುದು. ಇಟ್ಸ್ ಫಾರ್ ಯುವರ್ ರೆಫರೆನ್ಸ್, ನೀವು ಗುರ್ತಿಟ್ಕೊಳ್ಳಕ್ಕೆ. ಓಕೆ, ಯಶೋದ ಅವಾಗ ಇಷ್ಟಕ್ ಮುಂಚೆ ನಾನು ಯಶೋದ ಹಾಸ್ಪಿಟಲ್ಸ್ ರನ್ ಮಾಡಿದೆ, ಆ ಆಡ್ಗೆ ನಾನು ಎಷ್ಟು ಪೇ ಮಾಡಿದೆ, ಅಸಲ ಆಡ್ ಹ್ಯಾಂಗ್ ರನ್ ಮಾಡಿದೆ ನೋಡೋಣ ಅಂತ ಹೇಳಿ ನೋಡ್ಕೋಬೇಕಂದ್ರೆ ಅದು ಸ್ವಲ್ಪ ಜನ ಅಪ್ಲೈ ಪ್ರೊಮೋ ಅಂತ ಕೊಡ್ತಾರೆ. ಪ್ರೊಮೋ ಕೋಡ್ ಇನ್ ಕೇಸ್ ಇಫ್ ಯು ಗೆಟ್ ಇಟ್, ಎಸ್ ಯು ಕ್ಯಾನ್. ಓಕೆ, ಆಮೇಲೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ವಾಟ್ ಎವರ್ ಯು ಕ್ಯಾನ್ ಚೂಸ್ ಇಟ್. ಸೊ ನಾನು ನೆಟ್ ಬ್ಯಾಂಕಿಂಗ್ ಚೂಸ್ ಮಾಡ್ಕೊಂತ ಇದ್ದೀನಿ ಫಾರ್ ಎಕ್ಸಾಂಪಲ್. And amount, the total amount that you have to pay, keep it 2,000 rupees ಅಂತ ಅನ್ಕೋಣ. It's budget, ನಿಮ್ಗೆ ಗೊತ್ತಲ್ಲ ಇದು ತುಂಬಾ ಇರ್ಬೋದು. Budget can be whatever it is. Manual payments ಅಂತ ಹೇಳಿ ಆಪ್ಷನ್ ಇದೆ, you're going to select that. Okay, ಇದು ನಾರ್ಮಲ್ ಅಷ್ಟೇ, ಬಿಲ್ಲಿಂಗ್ ಇನ್ಫಾರ್ಮೇಶನ್ ಕೊಡ್ತಿದ್ರಿ ನೀವು. ಓಕೆ, ಕ್ಲಿಕ್ ಆನ್ ಸಬ್ಮಿಟ್. And it says continue ಅಂತ ಕ್ಲಿಕ್ ಮಾಡಿದ್ರೆ ಮೇನ್ ಮರ್ಚೆಂಟ್ ಪೇಜ್ ಗೆ ಹೋಗುತ್ತೆ. ಯು ಕ್ಯಾನ್ whatever, you can pay the bill. So for now, yes, you know that we are doing ad just for thing purpose. ನಾನು ಕ್ಯಾನ್ಸಲ್ ಮಾಡ್ಬಿಟ್ಟೆ, ಬೇಕಾದ್ರೆ ಆಮೇಲೆ ಕೂಡ ಪೇ ಮಾಡ್ಕೋಬಹುದು. ಕಂಗ್ರಾಚುಲೇಷನ್ಸ್, ಯು ಆರ್ ಡನ್. You will review your campaign usually within 1 hour. After it's approved, you can edit your campaign and check its progress. ಜನರಲ್ಲ ಗೂಗಲ್ ಆಡ್ಸ್ ಆಕ್ಚುಲಿ ನಿಮ್ದು ಆಡ್ ರನ್ ಮಾಡಕ್ ಮುಂಚೆ ನೀವು ಎಲ್ಲ ಕ್ಲಿಕ್ ಮಾಡಿ ಪೇಮೆಂಟ್ ಕೂಡ ಮಾಡ್ಬಿಟ್ಟು, ಪೇಮೆಂಟ್ ನಾನ್ ಮಾಡಿಲ್ಲ ಆಗಿದ್ನ ಆಡ್ ಆದ್ರೆ ಕ್ರಿಯೇಟ್ ಆಗತ್ತೆ, ಇಲ್ಲಾಂಗಿದ್ರೆ ಪೇ ಮಾಡ್ಕೊಂಡು ಆದ್ಮೇಲೆ ಗೂಗಲ್ ವಿಲ್ ರಿವ್ಯೂ ಹೌ ಇಸ್ ದ ಆಡ್ ಅಂಡ್ ಎವ್ರಿಥಿಂಗ್. ಅದು ಮಾಡಿ ಚೆನ್ನಾಗಿದ್ರೆ it will start running. Otherwise ಅವರು ನಿಮ್ಗೆ ಸಜೆಷನ್ಸ್ ಕೊಡ್ತಾರೆ that you need to change this that ಅಂತ ಹೇಳಿ, ಆ ತರ ನೀವು ಚೇಂಜ್ ಮಾಡ್ಕೋಬಹುದು. And you can click on explore your campaign to see how it has been created. Okay, so ಇದು one second, it's loading. ಯಶೋದ ಹಾಸ್ಪಿಟಲ್ಸ್ 1 ಅಲ್ವಾ ನೀವು ಕ್ರಿಯೇಟ್ ಮಾಡಿದ್ದು. ಸೊ ಅದು ವೆನ್ ಆಡ್ ಸ್ಟಾರ್ಟ್ಸ್ ರನ್ನಿಂಗ್ ನೀವು ಇಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ನೋಡ್ಬೋದು. ಕೆಳಗಡೆ ನೀವು ಅಬ್ಸರ್ವ್ ಮಾಡಿದ್ರೆ, ಒನ್ ಸೆಕೆಂಡ್, ಐ ಆಮ್ ಕಮಿಂಗ್ ಡೌನ್. ಯಶೋದ ಹಾಸ್ಪಿಟಲ್ಸ್ 1 ಕಾರ್ಡಿಯಾಲಜಿ, ನ್ಯೂರಾಲಜಿ, ಆಯ್ತಾ. ಇದು this is campaign, this is ad group level, clearly it is showing you. So ಇಲ್ಲಿ ನೀವು ಎಲ್ಲಾ ನೋಡಬಹುದು. ಎಷ್ಟೊಂದು ಇಲ್ಲಿ ಕೀವರ್ಡ್ಸ್ ಇದಲ್ವಾ, ಯು ಕ್ಯಾನ್ ಆಡ್ ಕೀವರ್ಡ್ಸ್ ವೆನ್ ಎವರ್ ಯು ವಾಂಟ್. ಈ ತರ ನಿಮ್ಗೆ ಆಡ್ಸ್ ಕಾಣಿಸ್ತಾ ಇರುತ್ತೆ, ಹಾಗೆ ಆಡ್ಸ್ ರನ್ ಆಗ್ತಾ ಇದೆ ಅಂತ ಕಾಣಿಸ್ತಾ ಇರುತ್ತೆ. ಓಕೆ, ಎಷ್ಟು ಕ್ಲಿಯರ್ ಇನ್ಫಾರ್ಮೇಶನ್ ಇರುತ್ತೆ ಅಂದ್ರೆ ನಿಮ್ಗೆ ಇಲ್ಲಿ ಈ ತರ ನೀವು ಕ್ಲಿಕ್ಸ್ ಅಂದ್ರೆ ಎಷ್ಟು ಕ್ಲಿಕ್ಸ್ ಆಯ್ತು, ಎಷ್ಟು ಇಂಪ್ರೆಷನ್ಸ್, ನಾ ಹೇಳಿಲ್ವಾ ಕ್ಲಿಕ್ಸ್ ಬೇರೆ ಇಂಪ್ರೆಷನ್ಸ್ ಬೇರೆ. ಈ ತರ ಕ್ಲಿಕ್ ಮಾಡಿದ್ರೆ ಬೇರೆ, ಬಟ್ ಇದು ಜಸ್ಟ್ ಹೀಗೆ ಅಪಿಯರ್ ಆಗ್ತದಲ್ವಾ, ಕಾಣಿಸ್ತದಲ್ವಾ, ಆ ಕಾಣಿಸಿದ್ಗೆ ಕೂಡ ಕಾಣಿಸೋದ್ ಕೂಡ ಎಷ್ಟು ಸಲ ಕಾಣಿಸಿತ್ತು, ಯಾವ ಕೀವರ್ಡ್ಸ್ಗೆ ಕಾಣಿಸಿತ್ತು, ಆ ತರ ಇರುತ್ತೆ. ಇಂಪ್ರೆಷನ್ಸ್, ಆವರೇಜ್ CPC, ಎಷ್ಟು ಕಾಸ್ಟ್ ಪರ್ ಕ್ಲಿಕ್ ನಡೀತಾ ಇದೆ, ಬಿಕಾಸ್ ಅದು ನೀವು ಕಾಸ್ಟ್ ಪರ್ ಕ್ಲಿಕ್ ಇಷ್ಟು ಅಂತ ಕೊಟ್ಟಿದ್ರಿ, ಆದ್ಮೇಲೆ ಚೇಂಜ್ ಆಯ್ತು, ಲೈಕ್ ಅವರೇಜ್ ಆಫ್ ಕಾಸ್ಟ್ ಪರ್ ಕ್ಲಿಕ್ಸ್ ಹೇಗೆ ನಡೀತಾ ಇದೆ ನಿಮ್ಮ ಆಡ್ಸ್ಗೆ, ಆ ತರ ಟೋಟಲ್ ಕಾಸ್ಟ್ ಎಷ್ಟು ಆಗೋಯ್ತು. ಸೊ ದಟ್ ಇಸ್ ಆಲ್. ಇದು ಅಪ್ಡೇಟ್ ಆಗ್ತಾ ಇರುತ್ತೆ, ಲೈವ್ ಅಪ್ಡೇಟ್ ಆಗ್ತಾ ಇರುತ್ತೆ ಇಲ್ಲಿ. ಓಕೆ, ಸೊ ವೆನ್ ಎವರ್ ಯು ವಾಂಟ್ ನೀವು ಆಡ್ ನ ಪಾಸ್ ಮಾಡ್ಕೋಬಹುದು. ಓಕೆ, you can pause the ad, you can just go ahead with the ad. And ಇಲ್ಲಿ this is the main thing, overview ಅಲ್ಲಿ ನಿಮ್ಗೆ ಎಲ್ಲ ಕಾಣಿಸುತ್ತೆ whatever is going on. Okay, ಆದ್ಮೇಲೆ we will see if there is something here. ಇದು ಆಲ್ ಕ್ಯಾಂಪೇನ್ಸ್ ನಲ್ಲಿ, ಅಂಡ್ ಪರ್ಟಿಕ್ಯುಲರ್ ಕ್ಯಾಂಪೇನ್ ಇಲ್ಲಿ ಕ್ಲಿಕ್ ಮಾಡಿ ನೀವು ಪರ್ಟಿಕ್ಯುಲರ್ ಕ್ಯಾಂಪೇನ್ ಬೇಕಾದ್ರೆ, ಇದು ಓವರ್ ವ್ಯೂ ಆಯ್ತು. ನಾವು ಪರ್ಟಿಕ್ಯುಲರ್ ಒಂದೊಂದು ಕ್ಯಾಂಪೇನ್ ಹೋಗ್ಬೇಕಂದ್ರೆ ಕ್ಯಾಂಪೇನ್ಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಬಂದ್ರೆ ಈ ತರ ಕಾಣಿಸುತ್ತೆ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿದ್ ಅನ್ಕೊಂಡ್ರಿ, ಇಲ್ಲಿ ಕ್ಲಿಕ್ ಮಾಡಿ ಎಡಿಟ್ ಅಂತ ಕ್ಲಿಕ್ ಮಾಡ್ರೆ ಇಟ್ಸ್ ಲೈಕ್ ಯು ಕ್ಯಾನ್ ಪಾಸ್ ದಿ ಆಡ್, ಯು ಕ್ಯಾನ್ ರಿಮೂವ್ ದ ಆಡ್. ಆ ತರ ಪಾಸ್ ದಿ ಆಡ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವಾಗ್ಲೂ ಸಡನ್ ಮೈಂಡ್ ಚೇಂಜ್ ಆಗ್ಬಿಡ್ತು, ಐ ಮೀನ್ ಐ ಆಮ್ ನಾಟ್ ಶ್ಯೂರ್ ಇವಾಗ ಆಡ್ ರನ್ ಆಗ್ಬೇಕಾ ಬೇಡವಾ, ನಂಗೆ ಯಾಕೋ ಕನ್ಫ್ಯೂಷನ್ ಆಗ್ತಾ ಇದೆ, ನಂಗೆ ಸ್ವಲ್ಪ ಹೊತ್ತು ನಿಲ್ಸ್ಬೇಕಂತ ಇದೆ ಆಡ್, you want to stop it for some time, pause ಮಾಡಿ, ಇಲ್ಲ ಅಂದ್ರೆ ರಿಮೂವ್ ಮಾಡಿ, so that ಕಂಪ್ಲೀಟ್ ಸ್ಟಾಪ್ ಆಗ್ಬಿಡುತ್ತೆ. ಬಜೆಟ್ಸ್ ಚೇಂಜ್ ಮಾಡೋದು, ಬಿಡ್ ಸ್ಟ್ರಾಟಜೀಸ್ ಚೇಂಜ್ ಮಾಡೋದು, ವಾಟ್ ಎವರ್, ಎವ್ರಿಥಿಂಗ್ ಡನ್ ಅಂಡ್ ಡಸ್ಟೆಡ್ ಇಸ್ ಯೋರ್ ವಿಶ್. ಓಕೆ, ಈ ತರ ನೀವು ಚೇಂಜಸ್ ಮಾಡ್ಕೋಬಹುದು ಇಲ್ಲಿ. ಅಂಡ್ ದೆನ್ ಗೋ ಟು ಕೀವರ್ಡ್ಸ್.
ಇಲ್ಲಿ ಕೀವರ್ಡ್ಸ್ ಇದೆ, ಕೀವರ್ಡ್ಸ್ ಆಡ್ ಮಾಡ್ಕೋಬಹುದು ಅಂಡ್ ರಿಮೂವ್ ಮಾಡ್ಕೋಬಹುದು ಅಂಡ್ ಎವ್ರಿಥಿಂಗ್. ಸೊ ಓವರ್ ವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಎಲ್ಲಾ ಕ್ಯಾಂಪೇನ್ಸ್ ತೋರಿಸುತ್ತೆ. ಇಲ್ಲಿ ಪರ್ಟಿಕ್ಯುಲರ್ ಕ್ಯಾಂಪೇನ್ಸ್ ಬಂದ್ರೆ ಒಂದೊಂದು ಕ್ಯಾಂಪೇನ್ಗೆ ಬಂದು ನಿಮ್ಗೆ ಡಿಫ್ರೆನ್ಸಸ್ ಎಲ್ಲ ತೋರಿಸ್ತಾರೆ. ಸೊ ದಿಸ್ ಇಸ್ ಹೌ ಯುವರ್ ಆಡ್ ಇಸ್ ಕ್ರಿಯೇಟೆಡ್. ಒನ್ಸ್ ಗೂಗಲ್ ಅಪ್ರೂವ್ಸ್ ಇಟ್, ಅದು ರನ್ ಆಗೋದು ಸ್ಟಾರ್ಟ್ ಆಗುತ್ತೆ. ನೀವು ಪೇ ಮಾಡಿದ್ರೆ, ಇಷ್ಟಕ್ ಮುಂಚೆ ನಾನು ಪೇ ಮಾಡಿಲ್ಲ, ಬಿಕಾಸ್ ಐ ಜಸ್ಟ್ ವಾಂಟೆಡ್ ಟು ಶೋ ಯು ದಿಸ್ ಆಸ್ ಅನ್ ಎಕ್ಸಾಂಪಲ್ ಅಲ್ವಾ. ಪೇ ಮಾಡಿಲ್ಲ, ಇಲ್ಲಾಂದ್ರೆ ನೀವು ಪೇ ಮಾಡಿದ್ಮೇಲೆ ಗೂಗಲ್ ವಿಲ್ ಕಮ್ ಅಂಡ್ ಗೂಗಲ್ ನೋಡಿ ನಿಮ್ಗೆ ಹೇಳುತ್ತೆ, ಸೆಲೆಕ್ಟ್ ಮಾಡುತ್ತೆ ಇನ್ ಕೇಸ್ ಅಪ್ರೂವ್ ಆಯ್ತಾ ಇಲ್ಲವಾ ಅಂತ. ಅಪ್ರೂವ್ ಆಗ್ಲಂಗಿದ್ರೆ ಸಜೆಸ್ಟ್ ಮಾಡುತ್ತೆ ದಟ್ ವಾಟ್ ಆರ್ ದ ಚೇಂಜಸ್ ದಟ್ ಯು ನೀಡ್ ಟು ಡೂ ಅಂತ ಹೇಳಿ ಅವರು ಸಜೆಸ್ಟ್ ಮಾಡ್ತಾರೆ. ಸೊ ದಟ್ಸ್ ಹೌ ಯು ಕ್ಯಾನ್ ಚೇಂಜ್ ಥಿಂಗ್ಸ್ ಅಂಡ್ ಯು ಕ್ಯಾನ್ ಮೂವ್ ಫಾರ್ವರ್ಡ್. ಓಕೆ, so this is about the basic search network ad that you are going to create. Okay, once again on the refresh ಕೊಡ್ತೀನಿ. Google Ads network, this is the first thing. ಅಂದ್ರೆ ಇವಾಗ Google Ad first ಓಪನ್ ಮಾಡಿದ ತಕ್ಷಣ ನಾ ಹೇಳ್ದೆ ನಿಮ್ಗೆ, ಯು ಕ್ಯಾನ್ ಒಂದು ಜಿಮೇಲ್ ಐಡಿ ಇರ್ಬೇಕು. ಓಕೆ, ಒಂದು ಜಿಮೇಲ್ ಐಡಿ ಓಪನ್ ಮಾಡಿದ್ರೆ ಗೂಗಲ್ ಆಡ್ಸ್ ಬಂದು ನಿಮ್ಗೆ 20 ಡಿಫ್ರೆಂಟ್ ಅಕೌಂಟ್ಸ್. ನೀವು ಹೇಗೆ ತಗೊಂಡು 20 ಡಿಫ್ರೆಂಟ್ ಅಕೌಂಟ್ಸ್ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ, ಇಮ್ಯಾಜಿನ್ ಯು ಹ್ಯಾವ್ 20 ಕೈಂಡ್ಸ್ ಆಫ್ ಬಿಸ್ನೆಸಸ್ ಅಂತ ಅನ್ಕೋಣ. ಒಂದೊಂದಕ್ಕೆ ಸಪರೇಟ್ ಯು ವಾಂಟ್ ಟು, ಆಸ್ ಐ ಟೋಲ್ಡ್ ಯು ಇಷ್ಟಕ್ಕೆ ಮುಂಚೆ, ಮಧು ಸರಿ, ನಾನು ಕೈವಲ್ಯ, ಐ ಹ್ಯಾವ್ ರಿಯಲ್ ಎಸ್ಟೇಟ್ ಒನ್ ಲೈಕ್ ಮಧು, ವಿಲೇಜ್ ಇನ್ಫಾರ್ಮೇಶನಲ್ ವೆಬ್ಸೈಟ್ ಲೈಕ್ ನವೀನ್, ಆತರ ಇನ್ನೇನೋ ಆತರ ಡಿಫ್ರೆಂಟ್ ಥಿಂಗ್ಸ್ ಇದೆ. ಸೊ ಒಂದೊಂದು ಎಲ್ಲ ಒಂದೇ ಕಡೆ ನಾನು ಆಡ್ ಕ್ರಿಯೇಟ್ ಮಾಡಿದ್ರೆ ಇಟ್ ವಿಲ್ ಬಿ ಎ ಕನ್ಫ್ಯೂಷನ್ ಫಾರ್ ಮೀ. ಸೊ ನಾನು ಡಿಫ್ರೆಂಟ್ ಕ್ರಿಯೇಟ್ ಮಾಡ್ಕೊತೀನಿ. ಓಕೆ, ದಟ್ಸ್ ಆಡ್ ನೆಟ್ವರ್ಕ್ಸ್, ದಟ್ ಇಸ್ ಆಡ್ ಅಕೌಂಟ್ಸ್ ಅಂತ ಅನ್ಕೊಬಹುದು ಇನ್ ಸಿಂಪಲ್. it is accounts, I have written wrong, so it is accounts. Okay, ಇಷ್ಟೊಂದು ಅಕೌಂಟ್ಸ್ ಇಟ್ಕೋಬೇಕು. ಆಮೇಲೆ ಕ್ಯಾಂಪೇನ್, ಅಗೇನ್ ಐ ಆಮ್ ಟೆಲಿಂಗ್ ಯು, ಕ್ಯಾಂಪೇನ್ ಬಂದು 10,000 ಇರ್ಬೋದು, 10,000 ಕ್ಯಾಂಪೇನ್ಸ್ ಇರ್ಬೋದು ಒಂದು ಅಕೌಂಟ್ ನಲ್ಲಿ. ಅರ್ಥ ಆಯ್ತಾ? ಇದು ಪರ್ ಅಕೌಂಟ್, ಪರ್ ಗ್ರೂಪ್, ಪರ್ ಅಂತ ಹಾಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಕ್ಯಾಂಪೇನ್ ಅಂದ್ರೆ ಏನಂದ್ರೆ, ಯುವರ್ ಸರ್ವಿಸ್ ಇನ್ ವಿಚ್ ಲೊಕೇಶನ್. ಯಶೋಧ ಹಾಸ್ಪಿಟಲ್ಸ್ ಇನ್ ಬ್ಯಾಂಗ್ಳೂರ್, ದಟ್ಸ್ ದ ಬೆಸ್ಟ್ ಎಕ್ಸಾಂಪಲ್ ದಟ್ ಐ ಕ್ಯಾನ್ ಗಿವ್ ಯು. ಆಡ್ ಗ್ರೂಪ್ಸ್ ನೋಡಿದ್ರೆ what kind of services you provide. Okay, cardiology, neurology for example. And ad group ಬಂದು 20,000 is the limit. ಅಂದ್ರೆ ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿ ಆ ತರ ನಾನು 20,000 ಸೆಲೆಕ್ಟ್ ಮಾಡ್ಕೊಂಬಂದು ಪರ್ ಕ್ಯಾಂಪೇನ್. ಅರ್ಥ ಆಯ್ತಾ? ಇನ್ನು ನೀವು 10,000 ಕ್ಯಾಂಪೇನ್ಸ್ಗೆ ಎಷ್ಟು ಸೆಲೆಕ್ಟ್ ಮಾಡ್ಕೋಬೇಕು, ದಟ್ಸ್ ಲೈಕ್ ಲಿಮಿಟೇ ಇಲ್ಲ. ಓಕೆ, ಯು ನೋ ಹೌ ಮಚ್ ಇಟ್ ವಿಲ್ ಬಿ. ಕೀವರ್ಡ್ಸ್ ಇರುತ್ತೆ, ಕೀವರ್ಡ್ಸ್ ಬಂದು 10,000 ಕೀವರ್ಡ್ಸ್ ಮಾಡ್ಕೋಬಹುದು ಪರ್ ಆಡ್ ಗ್ರೂಪ್. ಓಕೆ, ಒಂದು ಆಡ್ ಗ್ರೂಪ್ಗೆ ಅಂದ್ರೆ ಒಂದು ಡರ್ಮಟಾಲಜಿಗೆ 10,000, ಒಂದು ಕಾರ್ಡಿಯಾಲಜಿಗೆ 10,000 ಕೀವರ್ಡ್ಸ್, ಆ ತರ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಅಷ್ಟೊಂದು ಆಪ್ಷನ್ಸ್ ಇರುತ್ತೆ. ಕಮಿಂಗ್ ಟು ಆಡ್ಸ್, 50 ಆಡ್ಸ್ ಕ್ರಿಯೇಟ್ ಮಾಡ್ಕೋಬಹುದು ಪರ್ ಕ್ಯಾಂಪೇನ್. ಯಶೋಧ ಹಾಸ್ಪಿಟಲ್ಸ್ ಇನ್ ಬ್ಯಾಂಗ್ಳೂರ್ ಅಂತ ನಾನು ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ 50 ಆಡ್ ಕ್ರಿಯೇಟ್ ಮಾಡ್ಕೋಬಹುದು ನಾನು. ಡರ್ಮಟಾಲಜಿ, ನ್ಯೂರಾಲಜಿ ಎಲ್ಲ ಕಂಬೈನ್ಡ್ 50. So this is the basic structure that you have to remember. Okay, ಆದ್ಮೇಲೆ ಆಬ್ವಿಯಸ್ಲಿ ಇಷ್ಟುವರೆಗಾದ್ರೆ ನಾವು ಇಷ್ಟು ಕ್ರಾಸ್ ಏನ್ ಮಾಡಲ್ಲ ನಾವು, ಬಟ್ ವಾಟ್ ಎವರ್, ಐ ಆಮ್ ಜಸ್ಟ್ ಟೆಲಿಂಗ್ ಯು. ಓಕೆ, ಇದು ಒಂದು ಗೂಗಲ್ ಅಕೌಂಟ್ಗೆ ಇನ್ನೊಂದು ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಇನ್ನು ಒಂದೊಂದಕ್ಕೆ ಇಷ್ಟಿಷ್ಟು ಮಾಡ್ಬೋದು. ಸೊ ದರ್ ಇಸ್ ನೋ ಲಿಮಿಟ್, ಯು ಕ್ಯಾನ್ ಗೋ ಆನ್, ನೀವು ಪರ್ಚೇಸ್ ಮಾಡ್ತಾ ಇರ್ಬೋದು, ಎಲ್ಲ ಮಾಡ್ತಾ ಇರ್ಬೋದು. ಸೊ ಒನ್ಸ್ ನೀವು ಗೂಗಲ್ ಆಡ್ಸ್ ಅಕೌಂಟ್ ಆದ ತಕ್ಷಣ ಕ್ಯಾಂಪೇನ್ ಲೆವೆಲ್ಗೆ ಬಂದು ಯು ಸೆಲೆಕ್ಟೆಡ್ ಲೊಕೇಶನ್. ಓಕೆ, ಲೊಕೇಶನ್ ಸೆಲೆಕ್ಟ್ ಮಾಡ್ತೀವಿ, ಬಡ್ಜೆಟ್ ಸೆಲೆಕ್ಟ್ ಮಾಡಿದ್ರೆ ನೀವು, ಅಂಡ್ ವಾಟ್ ಟೈಪ್ ಆಫ್ ಬಿಡ್ಡಿಂಗ್, ಮ್ಯಾನ್ಯುಯಲ್ CPC, ದಟ್ ಇಸ್ ಯು ಕ್ಯಾನ್ ಗಿವ್ ದ ಕಾಸ್ಟ್ ಪರ್ ಕ್ಲಿಕ್. ಓಕೆ, ನೀವು ಆ ತರ ಸೆಲೆಕ್ಟ್ ಮಾಡ್ಕೊಂಡಿರಿ. ಅಂಡ್ ಇದು ಮೇನ್ ಥಿಂಗ್. ಅಂಡ್ ಸ್ಮಾಲ್ ಥಿಂಗ್ಸ್. ಓಕೆ, ಲೈಕ್ ಬಿಡ್ಡಿಂಗ್ ಸ್ಕೆಡ್ಯೂಲ್ ಅಂದ್ರೆ ಡೇ ಅಂಡ್ ಟೈಮಿಂಗ್ಸ್, ಮಂಡೇ ಟು ಫ್ರೈಡೆ ಇಷ್ಟೊಂದು ಈ ಟೈಮ್ ಇಂದ ಈ ಟೈಮ್ಗೆ ಅವರಿಗೆ ಕಾಣಿಸ್ಬೇಕಾ, ದಟ್ ಇಸ್ ಆಲ್ ಯುವರ್ ವಿಶ್. ಅದೆಲ್ಲ ಸ್ಮಾಲ್ ಚೇಂಜಸ್. ಈಚ್ ಅಂಡ್ ಎವ್ರಿ ಆಪ್ಷನ್ ಎಕ್ಸ್ಪ್ಲೋರ್ ಮಾಡಿದ್ರೆ ನಿಮ್ಗೆ ಇನ್ ಡೀಟೇಲ್ ಸೆಲೆಕ್ಟ್ ಮಾಡ್ಕೋಬಹುದು. ದಟ್ಸ್ ನಥಿಂಗ್ ಹ್ಯಾವ್ ಟು ಚೇಂಜ್ ಡ್ರಾಸ್ಟಿಕಲಿ. ನಿಮ್ ಆಡ್ ಏನಷ್ಟು ಡ್ರಾಸ್ಟಿಕ್ ಚೇಂಜ್ ಆಗ್ಬೇಕಾದ ಅವಸರ ಇಲ್ಲ. ಆಲ್ ಸ್ಮಾಲ್ ಥಿಂಗ್ಸ್. ಆಮೇಲೆ ಈ ಕ್ಯಾಂಪೇನ್ ಲೆವೆಲ್ ಲೊಕೇಶನ್ಗೆ ಬೇಸ್ಡ್ ವಾಟ್ ಎವರ್ ಇನ್ಫಾರ್ಮೇಶನ್ ಯು ಹ್ಯಾವ್, ಯು ಆರ್ ಡನ್. ಆಡ್ ಗ್ರೂಪ್ಸ್ ಲೆವೆಲ್ಗೆ ಬಂದ್ಮೇಲೆ ಸರ್ವಿಸಸ್ ಅಂದ್ರೆ ಕಾರ್ಡಿಯಾಲಜಿ, ನ್ಯೂರಾಲಜಿ ಅವೆಲ್ಲ. ಓಕೆ,
ಆಡ್ ಗ್ರೂಪ್ಸ್ 2 ಆಡ್ ಗ್ರೂಪ್ ಒಂದೊಂದು ಆಡ್ ಕ್ರಿಯೇಟ್ ಮಾಡಿದ್ರೆ ನೀವು ಅಂಡ್ ಕೀವರ್ಡ್ಸ್ ಕೊಟ್ಟಿರಿ, ಎಲ್ಲದಕ್ಕೆ ಕೀವರ್ಡ್ಸ್ ಕೊಟ್ಟಿರಿ. ಆಡ್ಸ್ 50 ಅಲ್ವಾ, ಒಂದೊಂದು ಆಯ್ತು, ಕಾರ್ಡಿಯಾಲಜಿಗೆ ಒಂದಾಯ್ತು, ನ್ಯೂರಾಲಜಿಗೆ ಒಂದಾಯ್ತು. ಸೊ ಆತರ ಸೆಲೆಕ್ಟ್ ಮಾಡಿದ್ರಿ, ಕೀವರ್ಡ್ಸ್ ಗಳು ಸೆಲೆಕ್ಟ್ ಮಾಡಿದ್ರಿ. ಎಲ್ಲ ಆಡ್ ಗ್ರೂಪ್ಸ್ ಲೆವೆಲ್ ನಲ್ಲಿ ಈ 2 ಕವರ್ ಮಾಡ್ತೀರಿ. ಫಸ್ಟ್ ಆಡ್ ಗ್ರೂಪ್ಸ್ ಹೆಸರು ನೀವ್ ನೋಡಿದ್ರಲ್ಲ, ಗುರ್ತಿರಾ? ಆಡ್ ಗ್ರೂಪ್ ಹೆಸರು ಅಂಡರ್ ಕಾರ್ಡಿಯಾಲಜಿ, ಕೆಳಗಡೆ ಡಿಫಾಲ್ಟ್ ಬಿಡ್ ಅಂದ್ರೆ ಒಂದೊಂದು ಕ್ಲಿಕ್ ಗೆ ಎಷ್ಟು ಚಾರ್ಜ್ ಆಗ್ಬೇಕು ಅಂತ, ಅಂಡ್ ಕೀವರ್ಡ್ಸ್ ಆ ತರ ಮಾಡಿದ್ರಿ. ಈ 2 ಒಂದು ಪೇಜ್ ನಲ್ಲಿ ಇದೆ. ಆಮೇಲೆ ನೆಕ್ಸ್ಟ್ ಸೆಲೆಕ್ಟ್ ಮಾಡಿದ್ರೆ ಹೆಡ್ಲೈನ್ 1, ಡಿಸ್ಕ್ರಿಪ್ಷನ್ 1 ಆ ತರ ಬಂತು ಒಂದೊಂದಕ್ಕೆ. ಸೊ ಒಂದೊಂದಲ್ಲಿ ಒಂದು ಆಡ್ ಕ್ರಿಯೇಟ್ ಮಾಡ್ತೀನಿ. ಯು ಕ್ಯಾನ್ ಆಲ್ಸೋ ಕ್ರಿಯೇಟ್ 2 ads or whatever it is your wish. ಎಲ್ಲ ಆದ್ಮೇಲೆ ಬಿಲ್ಲಿಂಗ್, ಯು ಕೇಮ್ ಟು ಬಿಲ್ಲಿಂಗ್ ಅಂಡ್ ದೆನ್ ಯು ಆರ್ ಡನ್ ವಿತ್ ಇಟ್. ಓಕೆ, ಸೊ ಇದು ನೀವು ವಾಟ್ ಐ ವಾಂಟ್ ಯು ಟು ಡೂ ಇಸ್ ಯು ಕ್ಯಾನ್ ಜಸ್ಟ್ ಗಿವ್ ಔಟ್ ಅ ಟ್ರೈ. ಒಂದು ಟ್ರೈ ಮಾಡಿ. ಇವಾಗ ನಾನು ಏನು ಪೇ ಮಾಡಿಲ್ಲ, ಬಟ್ ಐ ಹ್ಯಾವ್ ಟ್ರೈಡ್. ಸೊ ನೀವು ಗೂಗಲ್ ಆಡ್ಸ್ ಅಕೌಂಟ್ ಗೆ ಹೋಗಿ ಬೇಸಿಕ್ ನಿಮ್ಗೆ ಏನು ನಿಮ್ಗೆ ಏನು ಗುರ್ತಿದ್ರೆ ಅದು ವಾಟ್ ಎವರ್ ಯು ಹ್ಯಾವ್ ಲರ್ನ್ಡ್ ಇನ್ ದ ಕ್ಲಾಸ್, ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್ ಫಾರ್ ಯು. ಓಕೆ, ಸೊ ಟ್ರೈ ಮಾಡ್ರಿ. ಸೊ ದಟ್ ವಾಟ್ ಎವರ್ ನಾವು ನೆಕ್ಸ್ಟ್ ಟಾಪಿಕ್ಸ್ ಗೆ ಹೋಗ್ತಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗ್ಲಂಗ್ ಇರ್ಬೇಕಂದ್ರೆ ಯು ನೀಡ್ ಟು ಕೀಪ್ ಟ್ರೈಯಿಂಗ್. ಸೊ ಟ್ರೈ ಇಟ್ ಔಟ್, ಟೇಕ್ ಇಟ್ ಆಸ್ ಅ ಹೋಮ್ ವರ್ಕ್ ಅಂಡ್ ಜಸ್ಟ್ ಟ್ರೈ ಇಟ್ ಔಟ್ ಸೊ ದಟ್ ಯು ಡೋಂಟ್ ಗೆಟ್ ಕನ್ಫ್ಯೂಸ್ ದ ನೆಕ್ಸ್ಟ್ ಡೇ. ಓಕೆ, ನಿಮ್ಗೆ ಅರ್ಥ ಆಯ್ತಂತಾನೆ ಅನ್ಕೊಂತಾ ಇದ್ದೀನಿ. ರೈಟ್, ರೈಟ್, ಥ್ಯಾಂಕ್ ಯು ಸೋ ಮಚ್. ನಾವು ನಾಳೆ ಇನ್ನು ಅಡ್ವಾನ್ಸ್ಡ್ ಸರ್ಚ್ ನೆಟ್ವರ್ಕ್ ಟಾಪಿಕ್ಸ್ ನಾವು ನಾಳೆ ಸರ್ಚ್ ಮಾಡೋಣ. ರೈಟ್, ಕೀಪ್ ಆನ್ ಪ್ರಾಕ್ಟಿಸಿಂಗ್. ಥ್ಯಾಂಕ್ ಯು.